ಅದರಲ್ಲಿ ಮುಖ್ಯವಾಗಿ ನಾವು ಕೂಡ ಮಾತಾಡಿದ್ವಿ ಈ ಯೋಜನೆಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ಸರ್ಕಾರ ನಮಗೆ ಈ ಒಂದು ಸಾಮಾಜಿಕ ಪರಿಷತ್ ಸಂದರ್ಭದಲ್ಲಿ ಏನು ಪ್ರಶ್ನಾವಳಿಗಳ ಮುಖಾಂತರ ನಿಮಗೆ ಕೇಳಿಕೊಂಡು ಆ ಒಂದು ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಕ್ರಿಯೆ. ಸೊ ಅದನ್ನು ಹೊರತುಪಡಿಸಿದ್ರೆ ಇವತ್ತು ನೋಡಬೇಕು ಅಂತ ಹೇಳಿದ್ರೆ ಬಹುಶಃ ಆಲ್ಮೋಸ್ಟ್ ಎಲ್ಲ ಮಕ್ಕಳ ಪೋಷಕರು ಕೂಡ ಇಲ್ಲಿ ಹಾಜರಾಗಿರೋದು ನಮಗೆ ಗೋಚರ ಆಗ್ತಿದೆ. ಯಾಕಂದ್ರೆ ಈಗ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಬರತಕ್ಕಂತಹ ಪೋಷಕರ ಸಂಖ್ಯೆ ಬಹಳಷ್ಟು ಕೆಲವೊಂದು ಕಡೆ ನಾವು ಆಯೋಜನೆ ಮಾಡಿದಾಗ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ಹೋಲಿಸಿದ್ರೆ ಮಕ್ಕಳು 30 ಮಕ್ಕಳು ಕಲಿತಾ ಇದ್ದಾರೆ. ಆ 30 ಮಕ್ಕಳ ಪೋಷಕರು ಕೂಡ ಇಲ್ಲಿಗೆ ಬಂದಿರುವಂತಹ ಸಭೆಯಲ್ಲಿ ಹಾಜರಿರುವಂಥದ್ದು ಕೂಡ ಬಹಳ ದೊಡ್ಡ ಯಶಸ್ಸು. ಯಾಕಂದರೆ ನಿಮಗೆ ಮಕ್ಕಳ ಮೇಲೆ ಇರುವ ಹಾಗೂ ಈ ಶಾಲೆಯ ಮೇಲೆ ಇರುವಂತಹ ಒಂದು ಕಾಳಜಿಯನ್ನು ಅದು ಸೂಚಿಸುತ್ತೆ. ಸೊ ಈ ರೀತಿ ಆಯಿತು ಅಂತ ಹೇಳಿದ್ರೆ ಪ್ರತಿಯೊಂದು ಯೋಜನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡುಕೊಳ್ಳೋದ್ರಲ್ಲಿ ಯಾವ ರೀತಿ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಈ ಮಕ್ಕಳ ಜೊತೆಗೆ ಮಕ್ಕಳ ಪೋಷಕರಿಗೆ ಒಂದು ಶಾಲೆಯಲ್ಲಿ ಒಂದು ಒಳ್ಳೆಯ ಒಡನಾಟ ಇದ್ದಾಗ ಮಾತ್ರ ಈ ಒಂದು ಸನ್ನಿವೇಶ ಕಾಣಲಿಕ್ಕೆ ಸಿಗುತ್ತೆ. ಸೊ ನಾವೇನು ಈಗ ಸರ್ಕಾರ ನಮಗೆ ಆದೇಶ ಕೊಟ್ಟಿರುವಂಥದ್ದು ಈ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಬಗ್ಗೆ ಸಾಮಾಜಿಕ ಪರಿಶೀಲನೆ ನಡೆಸಬೇಕು. ಸೊ ಅಲ್ಲಿ ಏನು ಸರ್ಕಾರದಿಂದ ಅವ್ರಿಗೆ ಏನು ಈ ಒಂದು ಯೋಜನೆಗೆ ಬರ್ತಕ್ಕಂಥ ಅನುದಾನಗಳು ಅಥವಾ ಏನು ಅಕ್ಕಿ ಇರ್ಬೋದು, ಬೆಳೆ ಇರ್ಬೋದು, ಅದು ಬಂದಂತಹ ಒಂದು ಇದನ್ನು ಆಹಾರ ಪದಾರ್ಥಗಳನ್ನು ಅವರು ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರ ಅಥವಾ ಏನು ಇವಾಗ ಪ್ರತಿ ತಿಂಗಳು ಅವರಿಗೆ ಏನು ಆಹಾರ ಪದಾರ್ಥಗಳು ಬರ್ತಾ ಇರ್ತವೆ. ಆ ಬಂದಂತ ಆಹಾರ ಪದಾರ್ಥಗಳನ್ನು ಅವರು ಶೇಖರಣೆ ಮಾಡಿಕೊಂಡು ಅದನ್ನು ಯಾವ ರೀತಿ ಅದನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಸರ್ಕಾರದ ನಿಯಮಗಳಿವೆ. ಅಂದ್ರೆ ಫಸ್ಟ್ ಮತ್ತೆ ಅದನ್ನು ಫಸ್ಟ್ ಬಂದಿರೋದನ್ನು ಮೊದಲು ಅದನ್ನು ಖಾಲಿ ಮಾಡಬೇಕು, ಅದ ನಂತರ ಮಿಕ್ಕಿರೋದನ್ನು ಯೂಸ್ ಮಾಡ್ಕೋಬೇಕು ಅಂತ ನಿಯಮ ಇರೋದ್ರಿಂದ ಸೊ ಅದನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾರ. ಅಡುಗೆ ಕೋಣೆಯಲ್ಲಿ ಸ್ವಚ್ಛತೆ ಹೇಗಿದೆ, ಸೊ ಅವರು ಬಳಸ್ತಕ್ಕಂಥ ಪಾತ್ರೆ ಪರಿಕರಗಳು ಯಾವ ರೀತಿ ಇದೆ, ಏನು ಅಡಿಗೆ ತಯಾರು ಮಾಡುವಂತ ಕೊಠಡಿ ಶುಚಿತ್ವತೆಯಿಂದ ಕೂಡಿದ್ಯಾ, ಸೊ ಮಕ್ಕಳಿಗೆ ಶುದ್ಧ ನೀರು ಕೊಡ್ತಾ ಇದ್ದಾರ, ಸೊ ಅವರೇನು ಮಕ್ಕಳಿಗೆ ಹಾಲು ಕೊಡಬೇಕು, ಸೊ ಅದನ್ನು ನಿಗದಿತ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರ. ಸೊ ಇದನ್ನೆಲ್ಲವನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಹಿಗಳನ್ನು ಅವರು ಶಾಲೆಯಲ್ಲಿ ಅದನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರತಿಯೊಂದು ದಿನದ ಏನು ಆಗುಹೋಗುಗಳ ಬಗ್ಗೆ ಅಥವಾ ಅವರು ಏನು ಪದಾರ್ಥಗಳನ್ನು ಬಳಕೆ ಮಾಡಿದ್ದಾರೆ ಸೊ ಅದೆಲ್ಲವನ್ನು ತಪ್ಪದೆ ಅಲ್ಲಿ ದಾಖಲಿಸಿಕೊಂಡು ಆ ಒಂದು ವಹಿಗಳನ್ನು ಅವರು ನಿರ್ವಹಿಸಬೇಕಿರುತ್ತೆ. ಇವೆಲ್ಲವನ್ನು ನಾವು ಈ 3 ದಿನಗಳ ಅವಧಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿಕೊಂಡು ಸೊ ಎಲ್ಲವನ್ನು ಅವರು ಪಾಲನೆ ಮಾಡ್ತಾ ಇದ್ದಾರ, ಸೊ ಇಲ್ಲಿ ಲೋಪಗಳು ಆಗ್ತಾ ಇವೆ ಸೊ ಎನ್ನುವುದನ್ನು ಪರಿಶೀಲನೆ ಮಾಡಿಕೊಂಡು ಸೊ ಅದನ್ನು ವರದಿ ಸರ್ಕಾರಕ್ಕೆ ಕೊಡುವಂತ ಒಂದು ಪ್ರಯತ್ನ ಈ ಒಂದು ಸಂದರ್ಭದಲ್ಲಿ ಆಗುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ಈ ಸಾಮಾಜಿಕ ಪರಿಷದನೆ ಅದು ಅಂದ್ರೆ ಈ ಆಹಾರ ಭದ್ರತೆ ಕಾಯ್ದೆ ಅಡಿ ಈ ಒಂದು ಇದನ್ನು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅಲ್ಲಿ ಈ ಒಂದು ಏನು ಕಾಯ್ದೆಗೆ ಏನಾದ್ರು ಚಿತಿ ಬರ್ತಾ ಇದೆಯಾ, ಸೊ ಮಕ್ಕಳಲ್ಲಿ ಮೊದಲನೇ ಉದ್ದೇಶ ಅಂತ ಹೇಳಿದ್ರೆ ಈ ಬಿಸಿಯೂಟ ಯೋಜನೆ ಕೊಡುವ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಉಳ್ಳಂತಹ ಆಹಾರಗಳನ್ನು ಒದಗಿಸಬೇಕು. ಆ ಮೂಲಕ ಮಕ್ಕಳನ್ನು ಶಾಲೆಯಲ್ಲಿ ಅವರನ್ನು ಅವರ ಒಂದು ಕಲಿಕೆಗೆ ಏನು ಅವರಿಗೆ ಯಾವುದೇ ರೀತಿಯ ಒಂದು ಭಂಗ ಆಗಬಾರ್ದು. ಇವಾಗ ಗ್ರಾಮೀಣ ಭಾಗದ ಪ್ರದೇಶಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸೊ ಎಲ್ಲರೂ ಕೆಲಸ ಮಾಡ್ತಾ ಅವರವರ ಕುಟುಂಬವನ್ನು ನಿರ್ವಹಣೆ ಮಾಡ್ಲಿಕ್ಕಿರುತ್ತೆ. ಸೊ ಆದ್ರೆ ಆ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ ಸೊ ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಿ ಅವರಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತೆ. ಸೊ ಅಂತದ್ರಲ್ಲಿ ಆ ಎರಡನ್ನು ಅವರಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಕಡೆ ಏನಾಗುತ್ತೆ ಮಕ್ಕಳಿಗೆ ಸರಿಯಾದ ಒಂದು 3 ಹೊತ್ತಿನ ಊಟ ಕೂಡ ಸಿಗುವುದು ಕೂಡ ಬಹಳ ಕಷ್ಟ ಇರುವಂತ ಸನ್ನಿವೇಶ ಇರುವಂತ ಪ್ರದೇಶಗಳು ಕೂಡ ಇವೆ. ಸೊ ಅಲ್ಲಿ ಆ ಮಕ್ಕಳು ಯಾವುದೇ ರೀತಿಯಲ್ಲಿ ಊಟದಲ್ಲಿ ಅವರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು, ಮತ್ತೆ ಅವರಿಗೆ ಸಿಗ್ತಕ್ಕಂತಹ ಒಂದು ಏನು ಆಹಾರ ಪದಾರ್ಥಗಳು ಅದು ಪೌಷ್ಟಿಕಾಂಶದಿಂದ ಕೂಡಿರ್ಬೇಕೆನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದನ್ನೆಲ್ಲ ಮನಗಂಡು ಈ ಒಂದು ಮಧ್ಯಾಹ್ನ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದು ಇವಾಗ ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಅನುಷ್ಠಾನ ಮಾಡ್ತಾ ಇದೆ. ಸೊ ಇಲ್ಲಿ ಏನಾದರೂ ಲೋಪದೋಷಗಳು ಆಗ್ತಾ ಇದೆ ಅನ್ನೋದನ್ನು
ಸರ್ಕಾರಕ್ಕೆ ವರದಿ ಬೇಕಿದೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಪರಿಶೋಧನೆಗೆ ಒಳಪಡಿಸಿದ್ದಾರೆ. ಸೊ ಈ ಸಾಮಾಜಿಕ ಪರಿಶೋಧನೆ ತಂಡದಲ್ಲಿ ನಾವು ಬಂದು ಶಾಲೆಯಲ್ಲಿ ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಅದೇ ಎಲ್ಲ ವಹಿಗಳನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಹಿಗಳನ್ನು ಪರಿಶೀಲನೆ ಮಾಡಿಕೊಂಡು 2ನೇ ದಿನ ಅದರೊಟ್ಟೊಟ್ಟಿಗೆ ತರಗತಿಗಳಿಗೆ ಕೂಡ ಭೇಟಿ ಕೊಟ್ಟು ಆ ಮಕ್ಕಳು ಯಾವ ರೀತಿಯಲ್ಲಿ ಅವರ ಒಂದು ಏನು ದೈನಂದಿನ ಚಟುವಟಿಕೆಗಳು ಆಗ್ತಾ ಇದೆ, ಸೊ ಮಕ್ಕಳು ಆ ಕಲಿಕೆಯಲ್ಲಿ ಅವರು ಒಂದು ಒಲವನ್ನು ತೋರ್ತಾ ಇದ್ದಾರೆ, ಅವರ ಬುದ್ಧಿಮತ್ತೆ ಯಾವ ರೀತಿ ಇದೆ, ಸೊ ಇವೆಲ್ಲವನ್ನು ನಾವು ತರಗತಿಗೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಸೊ ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿಕೊಂಡು ವರದಿ ಮಾಡ್ತೇವೆ. ಸೊ ಅದರೊಟ್ಟೊಟ್ಟಿಗೆ 2ನೇ ದಿನ ಮಕ್ಕಳ ಪೋಷಕರ ಮನೆ ಭೇಟಿ, ಅಂದ್ರೆ ಮಕ್ಕಳ ಪೋಷಕರಿಗೆ ಕೂಡ ಶಾಲೆಯಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಬರೀ ಮಧ್ಯಾಹ್ನ ಬಿಸಿಯೂಟ ಯೋಜನೆಗೆ ಸೀಮಿತ ಆಗಿಲ್ಲ, ಸೊ ಅಲ್ಲಿ ವಾರ್ಷಿಕವಾಗಿ ನಡೆಯತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಿದೆ. ಅಂದ್ರೆ ಸೊ ಆ ಮಟ್ಟಿನಲ್ಲಿ ಸೊ ಏನು ಶಾಲೆಯಲ್ಲಿ ಮಕ್ಕಳಿಗೆ ಆ ಪೌಷ್ಟಿಕಾಂಶವುಳ್ಳ ಮಾತ್ರೆಗಳನ್ನು ವಿತರಣೆ ಮಾಡುವಂಥದ್ದು ಇರ್ಬೋದು, ಮಕ್ಕಳ ಒಂದು ಹೆಲ್ತ್ ಚೆಕಪ್ ನಿಯಮಿತವಾಗಿ ಶಾಲೆಯಲ್ಲಿ ಆಗ್ತಾ ಇದೆಯಾ, ಸೊ ಇದನ್ನು ಕೂಡ ನಾವು ಪರಿಶೀಲನಾ ಸಂದರ್ಭದಲ್ಲಿ ಮಕ್ಕಳ ಪೋಷಕರಿಗೆ ಕೇಳಿದ್ದೇವೆ. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಒಂದು ಪ್ರತಿಯೊಂದು ಮಕ್ಕಳ ಒಂದು ಆರೋಗ್ಯ ಕಾರ್ಡನ್ನು ಶಾಲೆಯಲ್ಲಿ ಸಂರಕ್ಷಣೆ ಮಾಡಬೇಕಿರುತ್ತೆ. ವಾರ್ಷಿಕವಾಗಿ 2 ಬಾರಿ ಆದರೂ ಕಡ್ಡಾಯವಾಗಿ ಹೆಲ್ತ್ ಚೆಕಪ್ ಶಾಲೆಯಲ್ಲಿ ಮಾಡಲೇಬೇಕಿದೆ. ಸೊ ಅವರು ಅಲ್ಲಿ ಆ ಹೆಲ್ತ್ ಚೆಕಪ್ ಮಾಡಿದ ವರದಿಯನ್ನು ಅವರು ಸಂಬಂಧಪಟ್ಟ ಆರೋಗ್ಯ ಕಾರ್ಡ್ನಲ್ಲಿ ದಾಖಲು ಮಾಡ್ತಾರೆ. ಸೊ ಮಕ್ಕಳಿಗೆ ಏನಾದರೂ ವಿಶೇಷವಾಗಿ ಏನಾದರೂ ಕ್ರಮಗಳನ್ನು ತೆಕ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಮಕ್ಕಳ ಪೋಷಕರಿಗೆ ಅದನ್ನು ತಿಳಿಸುವಂತ ಒಂದು ಪ್ರಯತ್ನ ಕೂಡ ಆಗುತ್ತೆ. ಸೊ ಇದು ಒಟ್ಟಾರೆಯಾಗಿ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಂತ ಪೋಷಕರಲ್ಲಿ ತಿಳಿಸ್ಕೊಡ್ತಾರೆ ಮತ್ತು ಏನೇ ಒಂದು ಬೆಳವಣಿಗೆಗಳಾಗಿ ಕೂಡ ಶಾಲೆಯಲ್ಲಿ ಅದನ್ನು ತಿಳಿಸುವಂತ ಪ್ರಯತ್ನ ಕೂಡ ಪೋಷಕರಿಗೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನಿನ್ನೆ ಮನೆ ಭೇಟಿ ಮಾಡಿದಾಗ ಹೆಚ್ಚಿನ ಮನೆಗಳಲ್ಲಿ ಹೋದಾಗ ಪೋಷಕರಿಗೆ ಹೆಚ್ಚಿನ ವಿಚಾರಗಳು ಗೊತ್ತಿತ್ತು. ಅಂದ್ರೆ ಸರ್ಕಾರ ಏನು ನಮಗೆ ಒಂದು ಪ್ರಶ್ನಾವಳಿಗಳನ್ನು ಕೇಳಬೇಕು ಪೋಷಕರಿಗೆ ಈ ಒಂದು ಯೋಜನೆ ಬಗ್ಗೆ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದು. ಸೊ ಸಂಬಂಧಪಟ್ಟ ಪೋಷಕರಿಗೆ ನಾವು ಕೇಳಿದ್ದೇವೆ. ಸೊ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಸೊ ನಮಗೆ ಏನೋ ಟೀಚರ್ ಇದ್ರು ಅಂತ ಅವರು ಹೇಳಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಆ ರೀತಿ ಆಗ್ಬಾರ್ದು. ಒಟ್ಟಾರೆಯಾಗಿ ಅದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ ನಿಮಗೆ ಅದರ ಒಂದು ಮಾಹಿತಿ ಗೊತ್ತಿರಬೇಕು. ಸೊ ಯಾವಾಗ ನಾವು ಏನಾಗ್ತಿದೆ ಅನ್ನೋ ಒಂದು ವಿಚಾರವನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳುವಂತ ಒಂದು ಇದನ್ನು ಬೆಳೆಸ್ಕೊಳ್ತೇವೋ ಆವಾಗ ಅಲ್ಲಿ ಆ ಸಮಸ್ಯೆಗಳು ಏನೇ ಆಗಿದ್ರು ಕೂಡ ಅದಕ್ಕೆ ಆ ಸಮಸ್ಯೆಗಳನ್ನು ಮತ್ತೆ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ತಪ್ಪುಗಳು ಆಗುತ್ತೆ, ಅದು ಬಿಡಿ, ಇಲ್ಲೂ ಆಗುತ್ತೆ. ಅನುಷ್ಠಾನ ಮಾಡ್ಕೊಳ್ಳಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ತಪ್ಪುಗಳು ಆಗುವಂಥದ್ದು. ಸೊ ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕು ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನು ನಾವುಗಳು ಅದನ್ನು ಹೇಳಬೇಕು. ಇಲ್ಲಿ ಇಂಥ ಕಡೆಗಳಲ್ಲಿ ತಪ್ಪುಗಳಾಗಿದೆ ಏನೋ ಒಂದು ವಿಚಾರವನ್ನು ಗಮನಕ್ಕೆ ತಂದಾಗ ಮಾತ್ರ ಸೊ ಅದು ತಪ್ಪು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಅಂದ್ರೆ ಅನುಷ್ಠಾನ ಏನು ಜವಾಬ್ದಾರಿಯನ್ನು ಹೊತ್ತಂತವರಿಗೆ ಅದು ಸಾಧ್ಯತೆ ಅಂದ್ರೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾ ಇದ್ರೆ ಅಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದು ಸಮಸ್ಯೆ ಆಗಿ ಉಳಿಯುತ್ತೆ. ಸೊ ಆತರ ಆಗ್ಬಾರ್ದು ಎನ್ನುವ ನಿಟ್ಟಿನಲ್ಲಿ ಸೊ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ನಾವು ಹೇಳುವಂಥದ್ದು ಅದೇ. ಸೊ ಏನೇ ಇದ್ರು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದನ್ನು ಈ ಸಭೆಗಳಲ್ಲಿ ನೀವು ಗಮನಕ್ಕೆ ತರಬೇಕು. ಈಗ ಏನು ನಾವು ನಿನ್ನೆ ವರದಿ ಮಾಡಿದ್ದೀವಿ, ನೀವು ಹೇಳಿದ್ರೆ ಓಕೆ, ಅದನ್ನು ನಾವು ಒಂದು ವರದಿಯನ್ನಾಗಿ ಕರಡು ವರದಿ ಪ್ರತಿಯನ್ನು ತಯಾರು ಮಾಡ್ಕೊಂಡು ಅದನ್ನು ಮುಂದೆ ಮಂಡನೆ ಆಗುತ್ತೆ. ಸೊ ಅಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಸಮಸ್ಯೆಗಳು ಆಗಿದೆ ಅಂತ ಹೇಳಿದ್ರೆ ಅಥವಾ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಇವತ್ತಿಗೂ ಈ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಕೂಡ ನೀವು ಮುಕ್ತವಾಗಿ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಅವರ ಕಾರಣಕ್ಕಾಗಿ ನೀವು ಸಭೆಯನ್ನು ಆಯೋಜನೆ ಮಾಡಿಕೊಂಡು ನಿಮ್ಮಗಳನ್ನು ಕರೆದು ಅಲ್ಲಿ ಆ ಒಂದು ಸಭೆಗೆ ಮನ್ನಣೆ ತೆಕ್ಕೊಂಡು ಅಂದ್ರೆ ಅನುಮೋದನೆ ತೆಕ್ಕೊಂಡು ಅದು ಮುಂದಕ್ಕೆ ಸರ್ಕಾರಕ್ಕೆ ವಾಪಸ್ ಹೋಗುವಂತ ಒಂದು ಪ್ರಕ್ರಿಯೆ ಇರುವಂತದ್ದು. ಸೊ ಅಲ್ಲಿ ಏನಾಗುತ್ತೆ, ಇಂಥ ಏನು ವರದಿಗಳು ಸರ್ಕಾರಕ್ಕೆ ತಲುಪಿದಾಗ ಯಾವುದೇ ಯೋಜನೆಗಳು ಸರ್ಕಾರ ಜಾರಿಗೆ ತರುತ್ತೆ, ಆದ್ರೆ ಆ ಯೋಜನೆಗಳು ಯಶಸ್ವಿ ಆಗಿದೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅದು ತಳಮಟ್ಟದವರೆಗೆ ಅದರ ಪ್ರಯೋಜನ ಎಲ್ರಿಗೂ ಸಿಗುವಂತ ಆಗ್ಬೇಕು. ಆ ಪ್ರಯೋಜನ ಸಿಕ್ಕಾಗ ಅದನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಬೇಕು, ಸರ್ಕಾರಕ್ಕೆ ನೇರವಾಗಿ ನಾವ್ಯಾರು ಹೇಳಲಿಕ್ಕೆ ಆಗಲ್ಲ. ಸೊ ಈ ತರ ಮಾಡಿದಿರ ಒಳ್ಳೇದಾಗಿದೆ ಅಂತ. ಆದ್ರೆ ಅದನ್ನು ಯಾವ ರೀತಿ ತಿಳ್ಕೊತಾರೆ ಅಂತ ಹೇಳಿದ್ರೆ ಸರ್ಕಾರ ಯಾವ ರೀತಿ ತಿಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ
ಈ ಯೋಜನೆಗೆ ಒಂದು ಸಾಮಾಜಿಕ ಪರಿಶೋಧನೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ವಿಚಾರವನ್ನು ತಂದು ಆ ಮೂಲಕ ಅದನ್ನು ಪರಿಶೀಲನೆ ನಡೆಸಿ ಅದರ ವರದಿಯನ್ನು ತಯಾರು ಮಾಡ್ಕೊಳ್ಳೋದ್ರ ಜೊತೆಗೆ ಈ ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ಕೊಳ್ಳಿಕ್ಕೆ ಅಲ್ಲೇ ಅವಕಾಶ ಕಲ್ಪಿಸಿಕೊಡ್ತದೆ. ಸೊ ಅಲ್ಲಿ ಆ ಸಭೆಗಳಲ್ಲಿ ಆ ವರದಿ ಏನಿದೆ ಆ ವರದಿಗೆ ಅನುಮೋದನೆ ಕೊಟ್ಟ ನಂತರ ಅದು ಒಂದು ವರದಿಯಾಗಿ ಸರ್ಕಾರವನ್ನು ತಲುಪುತ್ತೆ. ಸೊ ಹೀಗೆ ಎಲ್ಲಾ ಕಡೆಗಳಿಂದ, ರಾಜ್ಯದ ಎಲ್ಲಾ ಕಡೆಗಳಿಂದ ವರದಿಗಳು ಬಂದಾಗ ಅಲ್ಲಿ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಏನು ಆಗಿದೆ ಅಥವಾ ಈ ಯೋಜನೆಗಳು ಎತ್ತ ಸಾಗ್ತಾ ಇದೆ ಅನ್ನೋದ್ರ ಒಂದು ಸ್ಪಷ್ಟವಾದ ಚಿತ್ರಣ ಸರ್ಕಾರಕ್ಕೆ ಲಭಿಸುತ್ತೆ. ಸೊ ಅದರ ಮೇಲೆ ಆ ಯೋಜನೆ ಯಶಸ್ಸು ಅಥವಾ ಅದರ ಒಂದು ಇದು ಏನು ನೆಗೆಟಿವ್ ಅಥವಾ ಪಾಸಿಟಿವ್ ಅಲ್ಲಿ ಅಡಗಿರುತ್ತೆ. ಸೊ ಅದರಿಂದ ಅಂತಹ ಒಂದು ಸರ್ಕಾರಕ್ಕೆ ಈ ತರ ಸಮಸ್ಯೆಗಳಾಗ್ತಿದೆ ಅಂತ ಹೇಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸರ್ಕಾರಕ್ಕೆ ಒಂದು ಮತ್ತೆ ಅದಕ್ಕೇನು ಪೂರಕವಾದಂತಹ ಒಂದು ವಿಚಾರವನ್ನು ಯೋಜನೆಗೆ ಅಳವಡಿಸಿಕೊಳ್ಳಿಕ್ಕೆ ಅದು ವರದಿಗಳು ಮತ್ತಷ್ಟು ಸಹಕಾರ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಕೂಡ ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆರೆತುಕೊಂಡು ಈ ಒಂದು ಯೋಜನೆ ತಯಾರು ಮಾಡ್ಕೊಳ್ಳಿಕ್ಕೆ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೀವಿ ಪ್ರತಿಯೊಂದು ಹಂತದಲ್ಲಿ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಶಾಲಾ ಹಂತದಲ್ಲಿ ಈ PM ಪೋಷಣ್ ಅಂದ್ರೆ ಪ್ರಧಾನ ಮಂತ್ರಿ ಶಕ್ತಿ ಪೋಷಣ್ ನಿರ್ಮಾಣ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಅಂತ ಕರೆಯಲ್ಪಡ್ತಾ ಇದೆ ಈ ಯೋಜನೆ. ಸೊ ಇಲ್ಲಿ ಈ ಒಂದು ಯೋಜನೆಯ ಜೊತೆಗೆ ಬೇರೆ ಬೇರೆ ಶಾಲೆಗಳಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆ ಕೂಡ ನಡೀತಾ ಇದೆ. ಸೊ ಬಹುಶಃ ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಅದು ಕೂಡ ಬರುವಂತದ್ದು. ಆವಾಗ ಬಂದಾಗ ಕೂಡ ಇದೇ ರೀತಿ ಒಂದು ಪ್ರಕ್ರಿಯೆ ಆಗುತ್ತೆ. ಸೊ ಹೀಗೆ ಯೋಜನೆಗಳು ಹಲವಾರು ಇರುತ್ತೆ. ಆ ಯೋಜನೆಗಳು ಏನು ಅದು ಸ್ಪಷ್ಟವಾದ ತಳಮಟ್ಟದಲ್ಲಿ ಮಕ್ಕಳಿಗೆ ಅದರ ಒಂದು ಪ್ರಯೋಜನ ಸರಿಯಾಗಿ ಸಿಗ್ತಾ ಇದೆ ಅನ್ನೋ ಒಂದು ಇದು ಸರ್ಕಾರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇಂಥ ಸಭೆಗಳಲ್ಲಿ ಸಾರ್ವಜನಿಕರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಪೋಷಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಮಾತ್ರ ಅದು ಒಂದು ದೊಡ್ಡ ಯಶಸ್ಸು ಕಂಡುಕೊಳ್ಳುತ್ತೆ. ಮತ್ತೆ ನಾವು ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಸಿದ್ಧವಾಗಿರುತ್ತೆ. ಅಲ್ಲಿ ಚರ್ಚೆ ಮಾಡಿಕೊಂಡು ಎಲ್ಲ ಒಂದು ಆಗುಹೋಗುಗಳ ಬಗ್ಗೆ ನಮ್ಮ ಒಂದು ಇರುವಿಕೆಯನ್ನು ಗುರುತಿಸಿಕೊಳ್ಳಿಕ್ಕೆ ಈ ಒಂದು ವೇದಿಕೆ ಸಹಕಾರಿಯಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಳೆದ 3 ದಿನಗಳಲ್ಲಿ ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಇಲ್ಲಿ ವರದಿಯನ್ನು ನೋಡಬೇಕು ಅಂತ ಹೇಳಿದ್ರೆ ನಾನು ಒಂದು ಮುಖ್ಯಾಂಶಗಳನ್ನು ಹೇಳ್ತೇನೆ. ಮತ್ತೆ ಎಲ್ಲರೂ ಸುಸೂತ್ರವಾಗಿ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿರ್ಬೋದು, ಸಹ ಶಿಕ್ಷಕರಿರ್ಬೋದು, ಸೊ ಅವರೊಂದು ಏನು ಈ ಒಂದು ಶಾಲೆಯಲ್ಲಿ ಅವರು ತೊಡಗಿಸಿಕೊಂಡಿರುವಂತಹ ರೀತಿ ಇರ್ಬೋದು ಅಥವಾ ಮಕ್ಕಳಲ್ಲಿ ಅಥವಾ ಈ ಒಂದು ಶಾಲಾಭಿವೃದ್ಧಿ ಸಮಿತಿ ಅವರಿಗೆ ಕೊಡ್ತಿರತಕ್ಕಂತಹ ಒಂದು ಸಹಕಾರ ಇರ್ಬೋದು, ಇವೆಲ್ಲ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ವ್ಯಕ್ತ ಈ ಮೂಲಕ ಆಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಮುಂದೆ ಅದು ವರದಿ ಏನಿದೆ ಅದು ಯಥಾವತ್ತಾಗಿ ವರದಿ ಮಂಡನೆ ಆಗುತ್ತೆ. ಸೊ ಮತ್ತೊಮ್ಮೆ ನಾನು ಹೇಳುವಂತ ವಿಚಾರ ಒಂದೇ, ಆ ವರದಿ ಏನಿದೆ ಅದರಲ್ಲಿ ನಾವು 3 ದಿನಗಳಲ್ಲಿ ಕಂಡುಕೊಂಡಂತಹ ವರದಿ ಅದು ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು. ಆ ವರದಿ ಕರಡು ವರದಿ ಪ್ರತಿ. ಸೊ ಮಂಡನೆ ಆಗುವವರೆಗೆ ಕರಡು ವರದಿ ಪ್ರತಿ ಅಂತಲೇ ನಾವು ಹೇಳೋದು. ಸೊ ಅಲ್ಲಿ ಚರ್ಚೆ ಮಾಡಿಕೊಂಡು ಮತ್ತೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಸೊ ಅದು ನಿಮ್ಮ ಕೈಯಲ್ಲಿದೆ. ನಿಮಗೆ ಆ ವರದಿಗಳು ಒಪ್ಪಿಗೆ ಅಂತ ಹೇಳಿದ್ರೆ ಸೊ ಅದು ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ. ಅದೇ ರೀತಿ ಸೊ ಬದಲಾವಣೆಗೆ ಮುಕ್ತವಾದ ಅವಕಾಶ ಇದೆ. ಯಾಕಂದ್ರೆ ಅದು ಕರಡು ವರದಿ ಪ್ರತಿಯಿಂದ ನಾವು 3 ದಿನಗಳಲ್ಲಿ ಮಾತ್ರ ಅದನ್ನು ಪರಿಶೀಲನೆ ಮಾಡಿ ವರದಿ ಮಾಡಿರುವಂತದ್ದು. ಹಾಗಾಗಿ ನಾವು ಚರ್ಚೆ ಮಾಡ್ಕೊಳ್ಳೋಣ ವರದಿ ಬಗ್ಗೆ. ಸೊ ಇದು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಸೊ ಅಲ್ಲಿ 3 ವಿಚಾರಗಳು ಮತ್ತೆ ವ್ಯಕ್ತ ಆಗುತ್ತೆ. ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಸೊ ಪಾರದರ್ಶಕತೆ ಅಂತ ಹೇಳಿದ್ರೆ ನೇರವಾಗಿ ಏನಿಲ್ಲ, ವಿದೌಟ್ ಫಿಲ್ಟರ್, ಅಂದ್ರೆ ಏನು ವರದಿಗಳಿವೆ ಇಲ್ಲಿ, ಏನು ಅವರು ಏನು ಆ ಯೋಜನೆಗೆ ಸಂಬಂಧಪಟ್ಟ ಏನೆಲ್ಲ ದಾಖಲೆಗಳನ್ನು ಅವರು ಲಭ್ಯ ದಾಖಲೆಗಳು ಯಾವ ರೀತಿ ವರದಿಯನ್ನು ಹೇಳ್ತಾವೋ ಸೊ ಅದನ್ನು ನೇರವಾಗಿ ಸಭೆಯ ಮುಂದೆ ಇಡುವಂತಹ ಪ್ರಯತ್ನ. ಸೊ ಅದು ಖಂಡಿತ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮತ್ತೆ ಪೋಷಕರ ಮನೆ ಭೇಟಿ ಮಾಡಿದಾಗಲೂ ಕೂಡ ಸೊ ಎಲ್ಲ ವಿಚಾರಗಳನ್ನು ಅವರಲ್ಲಿ ಕೇಳಿ ನಾನೇ ಖುದ್ದಾಗಿ ಹೋಗಿರೋದ್ರಿಂದ ನಾನೇ ಅವರಿಗೆ ಎಲ್ಲ ವಿಚಾರಗಳ ಬಗ್ಗೆ ಕೇಳಿ ನಿಮ್ಮಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ಮತ್ತೆ ಒಂದು ಹಂತ ಮಕ್ಕಳ ಅಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಕೇಳುವಂತಹ ಒಂದು ಪ್ರಶ್ನೆಗಳನ್ನು ಕೂಡ
ಸೊ ನಾವು ಏನು ಸರ್ಕಾರ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದೆ, ಅದನ್ನು ಸಂಬಂಧಪಟ್ಟ ಮಕ್ಕಳಿಗೆ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಸೊ ಅದನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಶಾಲೆಯ ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ ಅವರಿಂದ ಕೇಳುವಂತ ಪ್ರಶ್ನಾವಳಿಗಳು ಕೂಡ ಸರ್ಕಾರ ನಮಗೆ ಕೊಟ್ಟಿರುವಂತದ್ದು. ಸೊ ಎಲ್ಲ ಈ ಒಂದು ಪ್ರತಿಯೊಂದು ಹಂತದಲ್ಲಿ ಯಾರ್ಯಾರಿಗೆ ಕೇಳಬೇಕು ಅದನ್ನೆಲ್ಲವನ್ನು ಕೇಳಿಬಿಟ್ಟು ವರದಿಯನ್ನು ಮಾಡಿರುವಂತದ್ದು ಅಷ್ಟೇ. ಅದರಲ್ಲಿ ಪಾರದರ್ಶಕತೆಗೆ ಬಹಳಷ್ಟು ಒತ್ತು ಕೊಟ್ಟು ಮಾಡಿರುವಂತಹ ಒಂದು ವರದಿ. ಉತ್ತರದಾಯಿತು ಅಂತ ಹೇಳಿದ್ರೆ ಈ ಯೋಜನೆಗೆ ಸಂಬಂಧಪಟ್ಟಾಗೆ ಏನೇ ಸಮಸ್ಯೆಗಳಾದ್ರೂ ಕೂಡ ಅಲ್ಲಿ ಮುಖ್ಯ ಶಿಕ್ಷಕರು ಅದರ ಜವಾಬ್ದಾರಿಯನ್ನು ಹೊರ್ತಾರೆ. ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಅವಘಡ ಆದ್ರೆ ಅಥವಾ ಉಪಹಾರ ಸೇವಿಸಿ ಏನಾದ್ರು ಸಮಸ್ಯೆಗಳಾದ್ರೆ ಸೊ ತುರ್ತಾಗಿ ಸ್ಪಂದನೆ ಮಾಡಬೇಕಾಗಿರುವಂತವರು ಮುಖ್ಯ ಶಿಕ್ಷಕರು. ಸೊ ಅವರು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಜಿಲ್ಲೆಯಲ್ಲಿ ಸಹಾಯಕ ನಿರ್ದೇಶಕರು ಇದರ ಜವಾಬ್ದಾರಿಯನ್ನು ಹೊತ್ತಿರುವಂತವರು. ಸೊ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಅಂತ. ಇನ್ನು ಮೂರನೇದು ಜವಾಬ್ದಾರಿ ಹೊರುವಂತವರು ನೀವೇ. ಮತ್ತೆ ಈ ಒಂದು ಪೋಷಕರ ಸಭೆಯಲ್ಲಿ ನಿಮ್ಮಗಳ ಇರುವಿಕೆ ನಿಮ್ಮ ಜವಾಬ್ದಾರಿಯನ್ನು ಗುರುತಿಸಿ ಅದನ್ನು ಸ್ಪಷ್ಟಪಡಿಸುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಸಭೆಗಳು ಆಗ್ತಾನೆ ಇರುತ್ತೆ. ಸೊ ಆ ಎಲ್ಲಾ ಸಭೆಗಳಲ್ಲಿ ಎಲ್ಲಾ ಪೋಷಕರಿಗೆ ಭಾಗವಹಿಸಲಿಕ್ಕೆ ಅನಾನುಕೂಲತೆಗಳು ಕೂಡ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಎಲ್ಲರೂ ನಿಮ್ಮ ಒಂದು ಇರುವಿಕೆಯನ್ನು ಗುರುತಿಸಿಕೊಂಡಿದ್ದೀರಾ. ಸೊ ಅದು ಕೂಡ ಈ ಒಂದು ಯೋಜನೆಯ ಮುಖ್ಯ ಅಂದ್ರೆ ಮೂರು ವಿಚಾರಗಳಲ್ಲಿ ಅದು ಕೂಡ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸಾಮಾಜಿಕವಾಗಿ ನಾವು ಏನು ವರದಿಗಳನ್ನು ತಯಾರು ಮಾಡಿದ್ದೇವೆ ಮುಂದಿನ ಹಂತದಲ್ಲಿ ನಿಮಗೆ ಮಂಡನೆ ಮಾಡ್ತಾರೆ. ಸೊ ಮತ್ತೊಮ್ಮೆ ಆ ವರದಿ ಬಗ್ಗೆ ಚರ್ಚೆಗೆ ಮುಕ್ತ ಅವಕಾಶ ಇದೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಮೂರು ದಿನಗಳಿಂದ ನಡೆಯುವಂತಹ ಸಾಮಾಜಿಕ ಪರಿಶೋಧನೆಯ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಾಸ್ತಾವಿಕ ಮಾತುಗಳನ್ನು ತಿಳಿಸಿದ್ದಾರೆ ಶ್ರೀಯುತ ಹರೀಶ್ ದೇವಿ ಅವರು. ಇವರಿಗೆ ಧನ್ಯವಾದಗಳು. ಮುಂದೆ PM ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆಯ ಗ್ರಾಮ ಸಂಪನ್ಮೂಲ ವ್ಯಕ್ತಿಯ ಕುಮಾರಿ ಪವಿತ್ರೆಯವರು ವರದಿಯನ್ನು ಮಂಡಿಸಿದ್ದಾರೆ. ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಕೊಣದಲ್ಲಿ ಮೂಡುಬಿದ್ರೆ ವಲಯದಲ್ಲಿ ಪೋಷಣ್ ಶಕ್ತಿ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭಾ ವರದಿ ಸಾರಾಂಶ. ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿಗೆ ಸಂಬಂಧಿಸಿರುವ ಬಗ್ಗೆ ಸದರಿ ಸಾಲಿನಲ್ಲಿ ಒಟ್ಟು 30 ವಿದ್ಯಾರ್ಥಿಗಳು ದಾಖಲಾಗಿದ್ದು, ಸಾಮಾಜಿಕ ಪರಿಶೋಧನೆಯ ಮೊದಲನೆಯ ದಿನ 28 ವಿದ್ಯಾರ್ಥಿಗಳು ಹಾಗೂ ಎರಡನೇ ದಿನ 29 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಎಲ್ಲ ವಿದ್ಯಾರ್ಥಿಗಳು ಬಿಸಿಯೂಟ ಸ್ವೀಕರಿಸುವುದರ ಬಗ್ಗೆ ಪರಿಶೀಲಿಸಲಾಗಿದೆ. ಆಹಾರದಲ್ಲಿ ಪೌಷ್ಟಿಕಾಂಶಗಳ ತರಕಾರಿಗಳನ್ನು ಉಪಯೋಗಿಸುತ್ತಿದ್ದು, ಪ್ರತಿನಿತ್ಯ ವಿವಿಧ ರೀತಿಯ ಪೌಷ್ಟಿಕಾಂಶಗಳ ತರಕಾರಿಗಳನ್ನು ನೀಡುತ್ತಿದ್ದರೆ ಈ ಆಹಾರದಲ್ಲಿ ವಿಟಮಿನ್ A, E, C ಗಳಂತಹ ಪೌಷ್ಟಿಕಾಂಶಗಳಿರುವುದು ಕಂಡುಬಂದಿರುತ್ತದೆ. ಅಡುಗೆ ಕೇಂದ್ರವು ಸ್ವಚ್ಛತೆಯಿಂದ ಕೂಡಿದ್ದು, ನೀರಿನ ವ್ಯವಸ್ಥೆ ಇದೆ. ಕಟ್ಟಡ ಸುರಕ್ಷತೆಯಿಂದ ಕೂಡಿದ್ದು, ದಾಸ್ತಾನು ಕೊಠಡಿ ಪ್ರತ್ಯೇಕವಾಗಿ ಇಲ್ಲದಿರುವುದರಿಂದ ಸ್ಥಳಾವಕಾಶದ ಕೊರತೆ ಇರುವುದು ಕಂಡುಬಂದಿರುತ್ತದೆ. ಅಡುಗೆ ಸಿದ್ಧಪಡಿಸಲು ಬೇಕಾದ ಪಾತ್ರೆ ಪರಿಕರಗಳು ಸಾಕಷ್ಟು ಇರುತ್ತದೆ. ಎಲ್ಲ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸುತ್ತಿದ್ದು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳು ಪೂರೈಕೆಯಾಗುತ್ತಿವೆ. ದಿನಾಂಕ 19/11/2024 ಮತ್ತು 1/1/2025 ಮಾಸಿಕವಾಗಿ ಶಾಲೆಗೆ ಆಹಾರ ಪೂರೈಕೆಯಾಗಿರುತ್ತದೆ. ದಾಸ್ತಾನು ಕೇಂದ್ರದಲ್ಲಿ ನಿರ್ವಹಿಸಿರುವ ಫುಡ್ ಸ್ಟಾಕ್ ಪುಸ್ತಕದಲ್ಲಿ ಒಟ್ಟು ಅಕ್ಕಿ 10.60 kg, ಹಾಲಿನ ಪುಡಿ 23.94 kg, ಬೇಳೆ 8.20 kg ಹಾಗೂ ರಾಗಿ ಪುಡಿ 4.40 kg ನಮೂದಾಗಿದ್ದು, ಸಾಮಾಜಿಕ ಪರಿಶೋಧನಾ ತಂಡ ಪರಿಶೀಲಿಸಿದ ಸಂದರ್ಭದಲ್ಲಿ ಅಕ್ಕಿ 14 kg, ಬೇಳೆ 10.50 kg, ರಾಗಿ ಪುಡಿ 4 kg, ಹಾಲಿನ ಪುಡಿ 24 kg ಕಂಡುಬಂದಿರುತ್ತದೆ. ಒಬ್ಬ ವಿದ್ಯಾರ್ಥಿಗೆ ತಲಾ 6.19ರಂತೆ ಆಹಾರ ತಯಾರಿಕಾ ವೆಚ್ಚದಂತೆ ಆಹಾರ ತಯಾರಿಸುತ್ತಿದ್ದು, ಮಕ್ಕಳು ಉತ್ತಮ ರೀತಿಯಲ್ಲಿ ಆಹಾರ ಸೇವನೆ ಮಾಡುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದಿರುತ್ತದೆ. ಮುಖ್ಯ ಅಡಿಗೆ ಸಿಬ್ಬಂದಿಯವರಿಗೆ 3,700ರಂತೆ ಹಾಗೂ ಸಹಾಯಕ ಸಿಬ್ಬಂದಿಯವರಿಗೆ 3,600ರಂತೆ ವೇತನ ನೀಡುತ್ತಿದ್ದಾರೆ. ಒಟ್ಟು ಒಬ್ಬರು ಮುಖ್ಯ ಅಡಿಗೆ ಸಿಬ್ಬಂದಿ ಹಾಗೂ ಒಬ್ಬರು ಸಹಾಯಕ ಸಿಬ್ಬಂದಿಯವರು ಇರುವುದು ಕಂಡುಬಂದಿರುತ್ತದೆ. ಅಕ್ಷರ ದಾಸೋಹ ಖಾತೆಯು ಮುಖ್ಯ ಶಿಕ್ಷಕರು ಮತ್ತು SDMC ಅಧ್ಯಕ್ಷರ ಜಂಟಿ ಖಾತೆಯಾಗಿದ್ದು, ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು
ರು 26,823.80 ಅನುದಾನ ಬಂದಿರುತ್ತದೆ ಮತ್ತು ಸಾಮಾಜಿಕ ಪರಿಶೋಧನಾ ತಂಡ ಭೇಟಿ ನೀಡಿದ ದಿನಾಂಕ 3/2/2025 ಅಕ್ಷರ ದಾಸೋಹ ಖಾತೆಯಲ್ಲಿರುವ ಅನುದಾನದ ಉಳಿಕೆ ಮೊತ್ತವು 21,727.45 ಕಂಡುಬಂದಿರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದು ಕಂಡುಬಂದಿರುತ್ತದೆ. ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಇರುವುದು ಕಂಡುಬಂದಿರುತ್ತದೆ. ಮಧ್ಯಾಹ್ನದ ಉಪಹಾರ ಯೋಜನೆಯ ಫಲಾನುಭವಿಗಳು ಒಟ್ಟಾಗಿ ಕೂತು ಆಹಾರ ಸೇವಿಸುತ್ತಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ತಾರತಮ್ಯಗಳು ಕಂಡುಬಂದಿರುವುದಿಲ್ಲ. ಆರೋಗ್ಯ ತಪಾಸಣೆ ಕಾರ್ಡ್ ಮತ್ತು ಪೋಷಣ್ ಕಾರ್ಡ್ಗಳನ್ನು ಮತ್ತು ದಾಖಲೆಗಳನ್ನು ವಿದ್ಯಾರ್ಥಿಗಳು ತರಗತಿಗಳು ಸರಿಯಾಗಿ ನಿರ್ವಹಿಸಲಾಗುತ್ತಿದೆ. ಶಾಲೆಯ ಕನಿಷ್ಠ ಒಬ್ಬ ಶಿಕ್ಷಕರು ಪ್ರತಿನಿತ್ಯ ಬೇಯಿಸಿದ ಆಹಾರವನ್ನು ಸೇವಿಸಿ ರುಚಿಯನ್ನು ರುಚಿ ಪುಸ್ತಕದಲ್ಲಿ ನಮೂದಿಸುತ್ತಾರೆ. ಮಕ್ಕಳಿಗೆ ಬೇಕಾದ ತಟ್ಟೆ ಲೋಟ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವುದು ಕಂಡುಬಂದಿರುತ್ತದೆ. ಮಕ್ಕಳಿಗೆ ವಾರದಲ್ಲಿ 6 ದಿನ ಮೊಟ್ಟೆ ಸೇವಿಸಿದ ಮಕ್ಕಳಿಗೆ ಚಿಕ್ಕಿಯನ್ನು ನೀಡಲಾಗುತ್ತಿದೆ. ಅಡುಗೆ ಕೇಂದ್ರದಲ್ಲಿ ಅಗ್ನಿನಂದಕ ಉಪಕರಣವನ್ನು ನಿರ್ವಹಿಸಲಾಗುತ್ತಿದ್ದು ಇದನ್ನು ಉಪಯೋಗಿಸುವ ತರಬೇತಿಯನ್ನು ಅಡುಗೆ ಸಿಬ್ಬಂದಿಯವರಿಗೆ ಶಾಲಾ ಶಿಕ್ಷಕ ವರ್ಗದವರು ತಿಳಿಸಿರುತ್ತಾರೆ. ಅಡುಗೆ ಕೇಂದ್ರದಲ್ಲಿ ಶಾಲಾ ಹಾಜರಾತಿ ವಿವರಗಳು ಲಭ್ಯವಿರುತ್ತದೆ. ಆಹಾರ ಅಪವ್ಯಯವಾಗುತ್ತಿರುವ ಪ್ರಕರಣಗಳು. ಶಾಲೆಯಲ್ಲಿ ಮಕ್ಕಳು ಬಿಸಿಯೂಟವನ್ನು ಸೇವಿಸುತ್ತಿದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಪವ್ಯಯವಾಗುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ದಿನಗಳಲ್ಲಿ ಪರಿಶೀಲಿಸಲಾಗಿದೆ. ಮೂರು ದಿನಗಳಿಂದ ಸಾಮಾಜಿಕ ಪರಿಶೋಧನೆ ಮಾಡಿ ನಮ್ಮ ಶಾಲೆಯಲ್ಲಿ ಕಂಡುಕೊಂಡಂತಹ ಉತ್ತಮ ಅಂಶಗಳನ್ನು ಮುಂದೆ ವರದಿ ಮಾಡಿದ್ದಾರೆ. ಕುಮಾರಿ ಪಾಲಿಕೆಯವರಿಗೆ ಧನ್ಯವಾದಗಳು. ಈಗ PM ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿ ಬಗ್ಗೆ ಪಾಲಕರ ಮತ್ತು ಪೋಷಕರ ಚರ್ಚೆ. ಏನಾದರೂ ಹೇಳುವಂಥದ್ದಿದೆಯಾ? ಅಥವಾ ನಿಮ್ಮಿಂದ ಏನಾದರೂ ಸಲಹೆ ಸೂಚನೆಗಳಿದ್ರು ಕೂಡ ವರದಿ ಹೇಳಿದ್ರು, ಅದರಲ್ಲಿ ಎಲ್ಲವೂ ನೋಡಿದಾಗೆ ಕರೆಕ್ಟ್ ಇದೆ. ನೆಗೆಟಿವ್ ಆದಂತಹ ವರದಿ ಇಲ್ಲ. ಸೊ ಹಾಗಾಗಿ ಏನಾದರೂ ಇದ್ರೆ ನೀವು ಹೇಳ್ಬೋದು, ಮತ್ತೆ ಏನಾದರೂ ಸಲಹೆ ಸೂಚನೆಗಳಿದ್ರು ಕೂಡ ಅದನ್ನು ವ್ಯಕ್ತಪಡಿಸಬಹುದು. ಮಕ್ಕಳು ಇಲ್ಲಿಯ ಬಗ್ಗೆ ನಮಗೆ ಹೇಳ್ತಿದ್ದೆ, ಅಂದರೆ ಕಂಪ್ಲೇಂಟ್ ಅಂತ ಹೇಳಿಲ್ಲ, ಬಟ್ ಏನಾದರೂ ಊಟದ ಬಗ್ಗೆ ಅದು ಇನ್ನೂ ಕೂಡ ಉತ್ತಮ ಸ್ವಲ್ಪ ಗುಣಮಟ್ಟ ಬೇಕು ಅಂತ ಹೇಳುವಂಥದ್ದು ಏನಾದರೂ ಅದು ಕಂಪ್ಲೇಂಟ್ ಅಂತ ಹೇಳಿಲ್ಲ. ಯಾಕಂದರೆ ಸರ್ಕಾರ ಕೊಡೋದು ಎಷ್ಟು ಗ್ರಾಮ್ಸ್ ಅಂತ ಹೇಳಿ ಕೊಡ್ತಾರೆ, ಅದನ್ನು ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ಸೇರಿ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಒಳ್ಳೆಯದಾಗಬೇಕಂತ ಹೇಳುವಂಥದ್ದು ಇದ್ದರೆ ನಮಗೆ ಹೇಳಿದರೆ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಇನ್ನು ಇದು ನಮ್ಮ ತಾಲೂಕು ವ್ಯವಸ್ಥಾಪಕರು ಹೇಳಿದ ರೀತಿಯಲ್ಲಿ ಕರಡು ಅಷ್ಟೇ. ನೀವು ಸೇರಿಸಿದ್ದನ್ನು ನೀವು ಹೇಳಿದ್ದನ್ನು ನಾವು ಸೇರಿಸ್ತೇವೆ ಮತ್ತೆ ಅದಕ್ಕೆ. ಏನಿಲ್ವಾ ಸಲಹೆ ಸೂಚನೆ ಏನಿಲ್ವಾ? ಈ ಥರ ಮಾಡ್ಬೋದು ಮೇಡಮ್, ಅಥವಾ ಈ ಥರ ಮಾಡಿದ್ರೆ ಒಳ್ಳೇದಿತ್ತು, ಸಲಹೆ ಸೂಚನೆ ಇದ್ರೆ ಹೇಳ್ಬೋದು. ಸೊ ನೋಡೋಣ, ಅದು ಇವತ್ತು ಇಂಪ್ಲಿಮೆಂಟ್ ಆಗಲಿಕ್ಕಿಲ್ಲ, ಮುಂದೆ ಆದರೂ ಕೂಡ ಟೈಮ್ ತಗೊಳುತ್ತೆ. ಸರ್ಕಾರದ ಎಲ್ಲ ಯೋಜನೆಗಳು ಹಾಗಲ್ಲ. ಇರೋದ್ರಲ್ಲಿ ಉತ್ತಮ ಇದೆ, ಚೆನ್ನಾಗಿದೆ, ಏನು ಬದಲಾವಣೆ ಬೇಕಿಲ್ಲ. ಎಲ್ಲ ತೃಪ್ತರು. ಅದರಲ್ಲಿ ನಿಮ್ಮದೇ ಸಹಕಾರ ಇರುವಂಥದ್ದು, ನೀವು ಅದರಲ್ಲಿ ಒಂದು ಪಾರ್ಟ್ ಆಗಿ ಅಲ್ಲ ಮೇಡಮ್. ಸೊ ನಿಮ್ಮ ಕೊಡುಗೆ ತುಂಬಾ ಇರುತ್ತೆ. ಸೊ ಏನಾದರೂ ಆ ಥರ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಬಂದಾಗ ನಿಮ್ಮಲ್ಲಿ ಚರ್ಚೆ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮ್ಮ ಶಿಕ್ಷಕರ ಕಡೆಯಿಂದ ಅದಕ್ಕೆ ಯಾವುದೇ ರೀತಿ ಪ್ರತಿರೋಧ ಬರಲ್ಲ. ಸೊ ಅವರು ಅದರಲ್ಲಿ ಒಬ್ಬರಾಗಿರ್ತಾರೆ ಅಲ್ವಾ.
ಸರ್ಕಾರದ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಹೇಳೋದಿದ್ರೆ ಹೇಳ್ಬೋದು. ನನ್ನ ಪೋಷಕರು ಮೌನವಾಗಿ ಉತ್ತರಿಸಿದ್ದಾರೆ. ಎಲ್ಲರೂ ತೃಪ್ತಿಯಿಂದ ಇದ್ದೀರಿ ಅಂತ ನಮಗೆ ಸಂತೋಷ ಆಯಿತು. ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಈಗ ನಮ್ಮ ಶಾಲೆ ಮುಖ್ಯ ಶಿಕ್ಷಕರಿಂದ ಹಾಸನದಲ್ಲಿರುವ ಎಲ್ಲ ಗಣ್ಯರೇ, ಪೋಷಕರೇ, ಇವತ್ತು ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆ. ನಿಮಗೆ ಅಕ್ಷರೋತ್ಸವದ ಬಗ್ಗೆ ಕೆಲವೊಂದು ವಿಷಯ ಗೊತ್ತುಂಟು. ಇವಾಗ ನಿಮಗೆ ಜಾಸ್ತಿ ವಿಷಯವನ್ನು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿವರವಾಗಿ ತಿಳಿಸಿದ್ದಾರೆ. ಕೆಲವೊಂದು ಅಂಶ ನಿಮಗೆ ಹೇಳಿತ್ತಂತ ಅನಿಸ್ತೇನೆ ನಾನು. ಹಾಗೆ ನನಗೆ ಒಂದು 23 ಜನವರಿಗೆ ಒಂದು ಮೆಸೇಜ್ ಬಂತು. ಹೀಗೆ ನೀವು ಯಾರೊಂದು ನಂಬರ್ ಅದು ನಮಗೆ ಫೀಲ್ಡಿಲ್ಲ, ಯಾರು ನೋಡುವಂತ ಓಪನ್ ಮಾಡಿದೆ. ನೋಡುವಾಗ ಅದರಲ್ಲಿ ಹೆಸರಿಲ್ಲಲ್ಲ, ನೋಡಿದೆ ಇದು ಟ್ರೂ ಕಾಲರಲ್ಲಿ ಬರ್ತದೆ, ಸ್ಮಿತಾ ಮೇಡಮ್ ಅಂತ ಒಂದು ನೋಡುವ ಹಾಕಿದ್ದಾರೆ. ನೋಡುವಾಗ ಈ ಅಕ್ಷರೋತ್ಸವದ್ದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಂತ. ಅಕ್ಷರೋತ್ಸವ ಅಂತ ನಾನು ನೋಡುವಷ್ಟು ಅವಲನ ಇಲ್ಲ. ಯಾಕಂದರೆ 1 ತಿಂಗಳಿಂದ ನಮ್ಮ ಇನ್ಸ್ಪೆಕ್ಷನ್ಗೆ ರೆಡಿ ಆಗ್ತಾ ಇತ್ತು. ನಿಮಗೆ ಗೊತ್ತಲ್ಲ, ಒಂದು ಇನ್ಸ್ಪೆಕ್ಷನ್ ಆಯಿತು, ಅದರಲ್ಲೇ ಇದ್ದೆ. ಸರಿಯಾಗಿ ಓದಿಲ್ಲ ಬಿಡ ನಾನು. ಅದು ಎಲ್ಲರೂ ಹೇಳ್ತಾ ಇದ್ರು ಶಿಕ್ಷಕರು, ಹೀಗೆ ಇನ್ಸ್ಪೆಕ್ಷನ್ ಆಗ್ತದೆ, ಸದಸ್ಯರಿಗೆಲ್ಲ ಬಂದು ಈಗ ಇನ್ಸ್ಪೆಕ್ಷನ್ ಮಾಡ್ತಾರಂತ ಅಂತೇಳಿ ಇದು ಫಸ್ಟ್ ಆಗಬೇಕು. ಈಗ ಅವರು ಬರ್ತಾರಲ್ಲ ನಮ್ಮ ಆಫೀಸಿಂದ ಕೂಡ ಎಲ್ಲ ನೋಡಲಿಕ್ಕೆ, ಅದರಲ್ಲೇ ಮಗ್ನವಾಗಿದೆ. ಒಂದು ದಿವಸ ಸರ್ ಕಾಲ್ ಮಾಡಿದ್ರಂತೆ, ಯಾರಿಗೆ? ನಮ್ಮ ಪಡ್ಕೊಂಡದೆ ಟೀಚರ್ಗೆ. ಇವರು ಸಂಜೆ ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಟೀಚರ್ ನಮಗೆ ಒಂದು ಕಾಲ್ ಬಂತು, ಅದು ನಿಮಗೆ ಇರಬೇಕು, ಅಕ್ಷರೋತ್ಸವ ಕಳಿಸಿಲ್ಲನಂತೆ. ನಾನು ಯೋಚಿಸಿದೆ, ಅದು ಇದು ಟೀಚರ್ಸ್ ಎಲ್ಲ ಹೇಳ್ತಿದ್ರು 2022ರ ಇದು ಲೆಕ್ಕ ಪರಿಶೋಧನೆ ಅಂತ, ಇದು ಹೇಳ್ತಾ ಇದ್ದಾರೆ ಅಕ್ಷರೋತ್ಸವದಲ್ಲ. ಆದರೆ ನಾವು ದಿನ ಪ್ರತಿ ಇದನ್ನು ಮಾಡ್ತಾ ಇದ್ರಿಂದ ನಮಗೆ ಕಷ್ಟ ಆಗಿದೆ. ಒಂದು ವೇಳೆ ಬಾಕಿ ಇಟ್ಟಿದ್ರೆ ಎಷ್ಟು, ಮೊನ್ನೆ ಯಾವಾಗ ಶುಕ್ರವಾರವೇನೋ ಅಷ್ಟೇ ಇದರಲ್ಲಿ ನಮಗೆ ಗೊತ್ತು ಅಕ್ಷರೋತ್ಸವ. ಅದರ ಮೊದಲು ನಾನು ಯೋಚಿಸಿದೆ 22 ಇಸ್ವಿದೆಲ್ಲ ಕೇಳ್ತಾ ಇದ್ದಾರಂತ ಹೇಳ್ತಾ ಇದ್ರು ಟೀಚರ್ಸ್. ನಾವು ಅಂತೂ ನಾವು ಸರಿಯಾಗಿ ಆ ಕೆಲಸ ಮಾಡೋದ್ರಿಂದ ನಮಗೆ ಕಷ್ಟ ಆಗಲಿಲ್ಲ. ಹಾಗೆ ನಿಮಗೆ ಗೊತ್ತು 2002ರಿಂದ ಈ ಬಿಸಿಯೂಟ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಅವತ್ತು ನಾನು ಹೆಚ್ಚಾನೆ, ಇವತ್ತು ನಾನು ಹೆಚ್ಚಾನೆ. ಯಾಕಂದರೆ ಈ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಆದಷ್ಟು ನನ್ನಿಂದ ಚೆನ್ನಾಗಿ ಅದಕ್ಕೆ ಮೊದಲಿದ್ದ ಶಾಲೆಯಲ್ಲಿ ತುಂಬ ನಡೆದುಕೊಂಡು ಹೋಗ್ಲಿಕ್ಕಿತ್ತು. ಗ್ಯಾಸ್ ಸರಿ ಕಟ್ಟಿ ಇದೆಲ್ಲ ಫೆಸಿಲಿಟಿ ಸಾಧನ ಒಳ್ಳೆಯದು ಕೊಡ್ತಾ ಇದೆ ಸರ್ಕಾರ. ಆಗ ಗ್ಯಾಸಿಗೆ ಹಣ ಕೂಡ ಇಲ್ಲ, ಮಕ್ಕಳ ಲೆಕ್ಕ ಹಾಕಿದ್ದೀವಲ್ಲ, ಈಗ ಮಕ್ಕಳು ಜಾಸ್ತಿ ಬರಲಿ. ಆಗ ನಾವು ಬೆಂಕಿ ಹಾಕಿದ್ದು ಉಂಟು ಕೆಲವೊಂದ್ಸಲ ಗ್ಯಾಸ್ ಇಲ್ಲದೆ. ಅಂದರೆ ಇಂಟೀರಿಯರು ತರಕಾರಿ ನಾನು ಮೂಡುಬಿದ್ರಿಂದ ನಡ್ಕೊಂಡು ಹೋಗ್ತಿದ್ದೆ, ಇಟ್ಕೊಂಡು ಹೋಗ್ತಿದ್ದೆ. ಅಷ್ಟೆಲ್ಲ ಕಷ್ಟಗಳು ಅನುಭವಿಸಿ ಅಲ್ಲಿಂದ ಬಂದಿದ್ದೇನೆ. ಆದರೆ ನನಗೆ ಇಲ್ಲಿ ಬರುವಾಗ ಏನು ಕಷ್ಟ ಅನಿಸ್ತಿಲ್ಲ. ಒಳ್ಳೆಯ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಯಾಕಂದರೆ ಮಕ್ಕಳಲ್ಲಿ ಪೌಷ್ಟಿಕತೆಯ ಕೊರತೆ ಇತ್ತು, ಆದ್ದರಿಂದ ಕಲಿಕೆಯಲ್ಲಿ ಹಿಂದುಳಿತಿದ್ರು ಮಕ್ಕಳು. ಯಾಕೆ ಹಾಗೆ ಆಗ್ತಿತ್ತು? ಯಾಕಂದರೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಸರಿಯಾಗಿ ಆದರೆ ಮಾತ್ರ ಮಗು ಕಲೀಲಿಕ್ಕೆ ಕೂಡ ಸಾಧ್ಯ. ಯಾಕಂದರೆ ಮಕ್ಕಳಿಗೆ ಬೆಳಿಗ್ಗೆ ಏನಾದರೂ ಯಾವುದು ಬೇಕಾದ ಆಹಾರ ಸಿಗದಿದ್ದರೆ ಶಾಲೆಯಲ್ಲಿ ಬಂದು ಏನಿರ್ತದೆ, ಅವರಿಗೆ ತಲೆ ಸುತ್ತು ಬರುವುದು, ನಮ್ಮ ಪಾಠ ಅವರಿಗೆ ಕೇಳಬೇಕಂತ ಅನಿಸ್ತದ? ಇಲ್ಲಲ್ಲ. ಅದಕ್ಕೋಸ್ಕರ ಸರ್ಕಾರ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿಮಗೆ ಎಲ್ಲರಿಗೂ ಗೊತ್ತುಂಟು, ಸರ್ಕಾರ ಕೊಡುವ ಕಾರ್ಯಕ್ರಮಗಳು ಇಲ್ಲಿ ಪಟ್ಟಿಯೇ ಇದೆ. ಕೆಲವೊಂದು ಸಲ ನಮ್ಮ ಉದ್ಘಾಟನೆಗಳು ನಡೀತವೆ ಹೊಸತು ಬರುವಾಗ. ಹಾಗೆ ನಾವು ಸಭೆ ಮಾಡಿದಾಗ ಹೇಳ್ತೇವೆ ಕೆಲವೊಂದು ವಿಷಯವನ್ನು. ಹೀಗಿರುವಾಗ ಒಳ್ಳೆಯ ಕಾರ್ಯಕ್ರಮವನ್ನು ಸರ್ಕಾರವು ಈ ಮಕ್ಕಳ ಪೌಷ್ಟಿಕತೆಯನ್ನು ನೀಗಿಸುವಲ್ಲಿ ಪ್ರಯತ್ನ ಪಡ್ತಾ ಇದೆ. ಒಂದು ಮಗುವಿಗೋಸ್ಕರ ಹಣ ಖರ್ಚು ಮಾಡ್ತಾರೆ, ಎಲ್ಲವನ್ನು ಫ್ರೀಯಾಗಿ ಕೊಡ್ತಾರೆ. ಗೊತ್ತು, ಪುಸ್ತಕದಿಂದ ಹಿಡಿದು ಫುಡ್ ಎಲ್ಲವನ್ನು ಕೊಡ್ತಾರೆ. ಇದನ್ನೆಲ್ಲ ನಿರ್ವಹಿಸುವ ಕೆಲಸ ಮುಖ್ಯ ಶಿಕ್ಷಕರು. ಏನೇ ಆಗಲಿ, ಕಷ್ಟ ಆಗಲಿ ನಷ್ಟ ಆಗಲಿ, ಏನೇ ಆಗಲಿ ಸಾಧ್ಯವಾದಷ್ಟು ಒಳ್ಳೆಯ ರೀತಿಯ ಪೌಷ್ಟಿಕಾಹಾರ ಮಕ್ಕಳಿಗೆ ನೀಡುವಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನಿಮಗೆ ಗೊತ್ತುಂಟು, ಇತ್ತೀಚೆಗೆ ಮೊಟ್ಟೆ ಸ್ಟಾರ್ಟ್ ಆಗಿದೆ, ಅಲ್ಲಿ ಬೆಲೆ ಜಾಸ್ತಿ ಇದೆ. ಇಲ್ಲಿ ನಮಗೆ 5.50 ಹೇಳ್ತಾರೆ. ಇದರ ಬಗ್ಗೆ ಒಂದು ತರಬೇತಿನೂ ಸರಿಯಾಗಿ ಕೊಟ್ಟಿರಲಿಲ್ಲ. ಒಂದು SOP ಕೊಟ್ಟಿದ್ರು, ಓದಿದ್ದೇವೆ ಮೇಲಿನ ಮೇಲೆ. ಮೊನ್ನೆ ಒಂದು ಮೀಟಿಂಗ್ ಕರೆದರು ಕಪಿತಾನದಲ್ಲಿ 24ಕ್ಕೆ. ಅವತ್ತು ಹೇಳ್ತಿದ್ದಾರೆ, ನೀವೆಲ್ಲ ಆನ್ಲೈನಲ್ಲಿ ಹಾಕುವಾಗ 6 ರೂಪಾಯಿ ಹಾಕ್ತಿದ್ದೀರಿ, ನಿಮಗೆ ಖರ್ಚು ಜಾಸ್ತಿ ಇದೆ, ನಿಮ್ಗೆ ಯಾರು ಕೊಡ್ತಾರೆ? ನಿಮಗೆ ಮೊಟ್ಟೆ 6 ರೂಪಾಯಿಗೆ ಸಿಗ್ತದಲ್ಲ ಅಂತ. ಇದರ ಬಗ್ಗೆ ತರಬೇತಿ ಮೊದಲೇ ಆಗಬೇಕಿತ್ತು.
ಅದನ್ನು ಮತ್ತೆ ಮೊನ್ನೆ ಹೇಳಿದೆವು, ನೀವು ಈ ಥರ ಹೇಳಿದ್ದೀರಿ 6 ರೂಪಾಯಿ ಮೊಟ್ಟೆಗೆ ಯೂಸ್ ಮಾಡಬೇಕಂತ. ಹಾಗೆ ಕೆಲವೊಂದು ಸಾಧಕ ಬಾಧಕಗಳು ಇರ್ತದೆ, ಯಾವುದೇ ಕಾರ್ಯಕ್ರಮದಲ್ಲಿ ಇರ್ತದೆ. ಅದನ್ನು ನಾವು ತಪ್ಪು ಆಗದನ್ನು ನಾವು ತಿದ್ದಿ ಅವರು ಹೇಳಿದಾಗೆ ಯಾವುದ್ರಲ್ಲಿ ಇದ್ದಿದ್ರು ಕೂಡ ಈಗ ನೀವು ಪೋಷಕರು ಹೇಳಿದರೆ ನಾವು ಮುಂದೆ ಅದನ್ನು ಸರಿಪಡಿಸಿ ಹೋಗ್ಬೋದು. ಅಥವಾ 3 ದಿನ ಈ ಲೆಕ್ಕ ಪರಿಶೋಧನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ನಮ್ಮಿಂದ ಇದ್ದರೆ ಅದು ನಮಗೆ ಬೇಸರ ಅದನ್ನು ಮುಂದೆ ಚೆನ್ನಾಗಿ ಮಾಡುವಂಥ ಕೆಲಸ ಮಾಡ್ಬೋದು. ಹೀಗೆ ಈ 3 ದಿನದಿಂದ ನಮಗೆ ಏನಂತ ಗೊತ್ತಿರಲಿಲ್ಲ. ಫಸ್ಟಿಗೆ ಅವರು ಬಂದು ಹೇಳಿದ್ರು ಅಕ್ಷರದಾಸೋಹ ಅಂತ ಗೊತ್ತಾಯ್ತು 3 ದಿನದ ಮುಂಚೆ. ಮತ್ತು ಬಂದು ಅವರೆಲ್ಲ ರೆಕಾರ್ಡ್ಸ್ ನೋಡಿದ್ರು. ಫಸ್ಟ್ ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನಮಗೆ ಪ್ರಶ್ನೆ ಕೇಳಿದ್ದಾರೆ, ನಾವು ಸರಿಯಾಗಿ ಉತ್ತರಿಸಿದ್ದೇವೆ, ಲೋಪದೋಷಗಳ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ 2ನೇ ದಿನ ನಿಮಗೆ ಗೊತ್ತುಂಟು, ಪೋಷಕರ ಮನೆಗೆ ಭೇಟಿ ನೀಡಿದ್ದಾರೆ. ಶಾಲೆಯಲ್ಲಿ ಸಿಗುವ ಸವಲತ್ತುಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಏನು ಕ್ವಶನ್ ಅಂತ ಕೇಳಿದ್ದಾರೆ ಅಂತ ಅಂತೂ ನೀವು ಉತ್ತರಿಸಿದ್ದೀರಿ ನಿಮಗೆ ಗೊತ್ತಿದ್ದಾಗೆ. ಹಾಗೆ ಇವತ್ತು 3ನೇ ದಿನ ನಮ್ಮ ಕೊನೆಯ ಸಾಮಾಜಿಕ ಪರಿಶೋಧನಾ ಈ ಪಾಲಕರ ಸಭೆ ಆಯೋಜಿಸಿದ್ದಾರೆ. ಇದರಲ್ಲಿ ನೀವು ಕೂಡ ಆಗಮಿಸಿದ್ದೀರಿ ಮತ್ತು ನಿಮಗೆ ಸಾಕಷ್ಟು ವಿವರವನ್ನು ಈ 3 ದಿನದ ಏನು ಕಾರ್ಯಕ್ರಮದ ವಿವರವನ್ನು ಅವರು ನೀಡಿದ್ದಾರೆ. ಈಗ ನಿಮಗೇನು ಸಾಧಕ ಬಾಧಕ ಇದ್ರೆ ನೀವು ಮುಕ್ತವಾಗಿ ಹೇಳ್ಬೋದು, ಅದರಲ್ಲಿ ಏನಿಲ್ಲ, ನಾವು ಸುಧಾರಿಸ್ಕೊಂಡು ಹೋಗ್ಬೋದು. ಈ ಕಾರ್ಯಕ್ರಮವನ್ನು 3 ದಿನ ಆಯೋಜಿಸಲಿಕ್ಕೆ ನಮ್ಮ 2 ಹೆಣ್ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಮ್ಮಲ್ಲಿ ಸಹಕಾರ ಕೊಟ್ಟು ನಮ್ಮ ಇದು ಮಾಡಿದ್ದಾರೆ. ಮಕ್ಕಳ ಹತ್ರ ಪ್ರಶ್ನೆ ಕೇಳಿದ್ದಾರೆ, ಶಿಕ್ಷಕರ ಹತ್ರ ಕೇಳಿದ್ದಾರೆ, ಪೋಷಕರ ಹತ್ರ ಕೇಳಿದ್ದಾರೆ. ನಮಗೇನು ಬೇಜಾರಿಲ್ಲ. ಕೆಲವೊಂದು ಸಲ ನನಗೆ ಅನಿಸಿತು ಮಾತ್ರ, ಮಕ್ಕಳ ಹತ್ರ ಹೋಗಿ ಮೆಲ್ಲುಮೆಲ್ಲ ಯಾಕೆ ಕೇಳ್ತಾ ಇದ್ದಾರೆ, ನಾವೇ ಟೀಚರ್ಸ್ ಕಳ್ಳರ ಆ ಭಾವನೆ ಬಂದಿದೆ. ಯಾಕಂದರೆ ನಾವು ಆದಷ್ಟು ಒಳ್ಳೆಯದು ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತೇವೆ. ನಿಮಗೆಲ್ಲರಿಗೂ ಗೊತ್ತುಂಟು, ಇಷ್ಟು ಮಕ್ಕಳು ಎಲ್ಲಿ ಕೂಡ ಶಾಲೆಯಲ್ಲಿ ಇಲ್ಲ. ಲೋವರಲ್ಲಿ ನಮ್ಮ ಒಂದು ಬೆಂಚಾರು ಒಂದು ನಮ್ಮದು. ಶಿಕ್ಷಣವೂ ಒಳ್ಳೆ ಸಿಗಬೇಕು, ಫುಡ್ಡು ಎಲ್ಲವೂ ಒಳ್ಳೆ ಸಿಕ್ಕಿದ್ರೆ ಮಾತ್ರ ತಾನೇ ನೀವು ಶಾಲೆಗೆ ಸೇರಿಸ್ತೀರಿ. ಹಾಗೆ ನನಗೆ ಪೋಷಕರ ಮೇಲೆ ಒಳ್ಳೆ ಭರವಸೆ ಇದೆ. ಯಾಕಂದರೆ ನಮ್ಮ ಬಗ್ಗೆ ಏನಾದರೂ ಇಬ್ಬರೇ ಹೇಳ್ಬೋದು, ಅದರಲ್ಲಿ ಏನಿಲ್ಲ. ಅಂತೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕರಿಸ್ತೀರಾ. ಆದರೆ ಅದೇ ರೀತಿ ಪವಿತ್ರ ಮತ್ತು ಸವಿತಾ ಇವರು 3 ದಿನ ನಮ್ಮೊಟ್ಟಿಗೆ ಸಹಕರಿಸ್ತಾರೆ. ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಸಾಮಾಜಿಕ ಪರಿಶೋಧನಾ ಸಮಿತಿಯವರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಿಮಗೆಲ್ಲರಿಗೂ ಗೊತ್ತುಂಟು, ನಮ್ಮ ಮುಖ್ಯ ಶಿಕ್ಷಕಿಯರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಅವರು ಕಷ್ಟಪಡುವಾಗ ನಾನೇ ಆರಾಮವಾಗಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ದಾರೆ. ಈಗ ಡಿಸ್ಟೆನ್ಸ್ ಧನ್ಯವಾದಗಳು. ಈಗ ಗ್ರಾಮ ಸಭಾ ಅಧ್ಯಕ್ಷ ಅವರ ಉಪಸ್ಥಿತಿಯಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಮಕ್ಕಳಿಗೆ ಎಷ್ಟು ಇದರಲ್ಲಿ ಗ್ರಾಮ ಲೆಕ್ಕದಲ್ಲಿ ಮಾಹಿತಿ ಗೊತ್ತಿದೆ ನಿಮಗೆ? ಎಷ್ಟು ಒಂದು ಮಗುವಿಗೆ ಅಕ್ಕಿ ಎಷ್ಟು ಕೊಡಬೇಕು? 1 ರಿಂದ 5ನೇ ತರಗತಿ 3 ಗ್ರಾಮ ಅಕ್ಕಿ ಕೊಡಬೇಕು ಅಲ್ವಾ? ಬೇಳೆ 2.38 ಗ್ರಾಮ್. ಸಾರಿ, ಇದು ಸಾಯಿ ಸ್ಟೌಟ್ ಇವರಿಂದ ಅಧ್ಯಕ್ಷ ಸ್ಥಾನದ ಮಾತುಗಳು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆಯಲ್ಲಿ ಇದರ ಸಾಮಾಜಿಕ ಪರಿಶೋಧನೆ ಇವತ್ತು ನಡೀತಿದೆ. ಸಾಮಾಜಿಕ ಪರಿಶೋಧನೆಯ ವೇದಿಕೆಯಲ್ಲಿರುವಂತಹ SDMCಯ ಅಧ್ಯಕ್ಷರಾದ ಸುರೇಂದ್ರವರೇ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ ಅವರೇ, ಐಡಾ ಹಿರಿಯರ ಮುಖ್ಯ ಶಿಕ್ಷಕಿಯವರೇ, ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪಾಲಕರೇ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನೆಯ ತಂಡದ ಸವಿತಾ ಮತ್ತು ಪವಿತ್ರರವರೇ, ಭಾಗವಹಿಸಿದಂತೆ ಎಲ್ಲ ಸಾರ್ವಜನಿಕರು. ಇದು ಶಾಲೆಗಳಿಗೆ ವಸ್ತು ಮೇಡಮ್. ಯಾಕಂತ ಹೇಳಿದ್ರೆ ಇಲ್ಲಿ ಪಂಚಾಯತಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅಂತೇಳಿ ಕಾನ್ಸೆಪ್ಟ್ ಇತ್ತು. ನಿಮ್ಮ ವರ್ಕ್ಲೋಡ್ ಎಷ್ಟಿದೆ ಅಂತೇಳಿ ನಮಗೆ ಖಂಡಿತ ಗೊತ್ತಿದೆ. ನಮಗೆ ಅಂತ ಹೇಳಿದ್ರೆ ಸಾಮಾಜಿಕ ಪರಿಶೋಧನೆ ಮಾಡುವವರಿಗೆ ಮತ್ತು ಈ ಶಾಲೆ ನೀವು ಹೇಳಿದಂಗೆ ಮೊಟ್ಟೆಯ ಲೆಕ್ಕ, ಚುಕ್ಕಿಯ ಲೆಕ್ಕ, ಅಕ್ಕಿಯ ಲೆಕ್ಕ ಎಷ್ಟು ಇಡಬೇಕು ಏನು ಅಂತೇಳಿ ನಮಗೆ ಸಂಪೂರ್ಣವಾದ ಅದರ ಮಾಹಿತಿ ಇದೆ.
ಸಾಮಾಜಿಕ ಪರಿಶೋಧನೆ ಎಂಬುದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಇದೊಂದು ಹೊಸತಾದ ಒಂದು ಕಾರ್ಯಕ್ರಮ. ಇಲ್ಲಿ ಹೆಚ್ಚಿನವರೆಲ್ಲ ಪಂಚಾಯತಿಗೆ ಸಂಬಂಧಪಟ್ಟವರು ಕೂಡ ಇದ್ದೀರಿ ಅಂತ ಹೇಳಿದ್ರೆ NREGಯಲ್ಲಿ ವರ್ಕ್ ಮಾಡುವವರು ಇದ್ದೀರಿ ಅಥವಾ ಬೇರೆ ಬೇರೆ ಮೆಂಬರ್ಗಳು ಇರ್ಬೋದು, ಮಾಜಿ ಮೆಂಬರ್ಗಳಿರ್ಬೋದು. ಇದರಲ್ಲಿ ನಿಮಗೆಲ್ಲ ಗ್ರಾಮ ಪಂಚಾಯತಲ್ಲಾಗುವಂತಹ ವಾರ್ಡ್ ಸಭೆ, ಗ್ರಾಮ ಸಭೆಗಳನ್ನ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅಲ್ಲಿ ಹೋಗಿ ಅಲ್ಲಿ ಅವರು ಹೇಳುವಂತಹ ಜಮಾ ಖರ್ಚು ಇರ್ಬೋದು, ಬೇರೆ ಬೇರೆ ರೀತಿಯ ಏನೆಲ್ಲ ಅಭಿವೃದ್ಧಿ ಕಾರ್ಯ ಆಗಿದೆ ಮತ್ತೆ ಏನೆಲ್ಲ ಆಗಬೇಕು, ನನಗೆ ಏನಾಗಬೇಕು, ನಾನು ಫಲಾನುಭವಿ ಆದರೆ ನನ್ನ ಹೆಸರನ್ನು ಸೂಚಿಸಿ ಅಂತ ಹೇಳುವಂಥದ್ದೆಲ್ಲ ಗ್ರಾಮ ಸಭೆಯಲ್ಲಿ ನಡೆಯುವಂಥದ್ದು. ಆದರೆ ಶಾಲೆಗೆ ಬರುವಾಗ ಸಾಮಾಜಿಕ ಪರಿಶೋಧನೆ ಎಂಬುದು ಹೊಸ ಕಾನ್ಸೆಪ್ಟ್ ಇದೊಂದು. ಇದನ್ನ ಸರ್ಕಾರ ಯಾಕೆ ಮಾಡ್ತು ಅಂತ ಹೇಳಿದ್ರೆ, ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಕೂಡ ಪಾರದರ್ಶಕತೆಯಿಂದ ಇರಬೇಕು, ಅದಕ್ಕೊಂದು ಉತ್ತರದಾಯಿತ್ವ ಇರಬೇಕು, ಅದಕ್ಕೆ ತಮ್ಮ ಭಾಗವಹಿಸಿಕೆ ಇರಬೇಕು ಎಂಬುದು ಸರ್ಕಾರದ ಮೂಲ ಉದ್ದೇಶ. ಬಿಸಿ ಊಟ ಎಂಬುದು ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗೆ ಗಟ್ಟಿಗೊಂಡಿದೆ ಅಂತ ಹೇಳುವಂಥದ್ದು ನಾವು ಕೂಡ ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ಶಾಲೆಗೆ ಬರದಂತಹ ಸಂದರ್ಭದಲ್ಲಿ ಮಕ್ಕಳು ಯಾಕೆ ಬರುವುದಿಲ್ಲ ಅಂತ ಹೇಳುವಂತ ಒಂದು ಮೂಲ ಕಲ್ಪನೆಯಲ್ಲಿ ಹುಡುಕಿದಾಗ ಒಂದನೇದಾಗಿ ಕಾಡಿದ್ದು ಬಡತನದಿಂದಾಗಿ ಮಕ್ಕಳನ್ನ ಶಾಲೆಗೆ ಕಳಿಸಲಿಕ್ಕೆ ಆಗ್ತಾ ಇಲ್ಲ. ತಾಯಿ ಅಥವಾ ತಂದೆ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡ ಅವರ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಅವರನ್ನು ಕೂಡ ಒಂದು ಸಣ್ಣ ಮಟ್ಟಿನ ಒಂದು ಕೆಲಸದಲ್ಲಿ ತೊಡಗಿಸಿ ಅಲ್ಲಿ ಒಂದು ಆದಾಯ ಕಳಿಸುವಂತದ್ದು ಕೂಡ ನಾವು ಸರ್ಕಾರ ಗಮನಿಸಿರುವಂತದ್ದು. ಹಾಗಾದ್ರೆ ಸಂವಿಧಾನ ನೀಡಿದೆ ನಮ್ಗೆ ಏನಂತ ಹೇಳಿದ್ರೆ ಮೂಲಭೂತ ಶಿಕ್ಷಣದ ಹಕ್ಕು ಅಂತ ಹೇಳಿ. 6 ರಿಂದ 14 ವರ್ಷದ ಮಕ್ಕಳು ಎಲ್ಲೂ ಕೂಡ ಶಾಲೆ ತಪ್ಪಿಸಬಾರದು. ಶಾಲೆಯಿಂದ ಹೊರಗುಳಿದ ಮಕ್ಕಳು ಇದ್ರೆ ಅವರನ್ನ ಪುನಃ ಕರ್ಕೊಂಡು ಬಂದು ಶಾಲೆಗೆ ಸೇರಿಸಬೇಕು ಅಂತ ಹೇಳಿ. ಆದ್ರೆ ಶಾಲೆಗೆ ಸೇರಿಸುವುದೌದು, ಆದ್ರೆ ಹೊಟ್ಟೆಗೆ ಆಹಾರ ಏನು ಅಂತ ಹೇಳೋದು ಕ್ವಶನ್. ಅಲ್ಲಿ ಒಂದು ಕುಟುಂಬಕ್ಕೆ ಜೀವನ ಸಾಗಿಸುವುದೇ ಕಷ್ಟ ಆಗುವಂತ ಸಂದರ್ಭದಲ್ಲಿ ಶಿಕ್ಷಣ ಯಾರಿಗೆ ಬೇಕು? ಅದು ಸೆಕೆಂಡರಿ. ನಮ್ಗೆ ಜೀವ ಉಳಿಸುವುದು ಮುಖ್ಯ ಪ್ರಾರಂಭದಲ್ಲಿ. ಆದ್ರೆ ಜೀವ ಉಳಿಸ್ಲಿಕ್ಕೆ ಆಹಾರನೇ ಇಲ್ಲ ಅಂತ ಹೇಳಿ ಆಗುವಾಗ ಈ ಶಿಕ್ಷಣ ಯಾರಿಗೆ ಬೇಕು ಎನ್ನುವಂಥದ್ದು ಕಷ್ಟ. ಅದಕ್ಕೆ ನಮ್ಮನ್ನೆಲ್ಲ ಕಾಯುವವರು ಯಾರು ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು, ನಾವೇ ಆರಿಸಿದಂತಹ ಜನಪ್ರತಿನಿಧಿಗಳು, ಅವರು ರೂಪಿಸಿದಂತಹ ಸರ್ಕಾರಗಳು. ಈ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿತ್ತು. ವ್ಯವಸ್ಥೆ ಮಾಡಿದಾಗ 2005ರಲ್ಲಿ ಆಹಾರ ಭದ್ರತಾ ಯೋಜನೆ ಬಂತು. ಅದರ ಪ್ರಕಾರ ಅದು ಮಕ್ಕಳಿಗೆ ಅಂತ ಹೇಳಿಲ್ಲ, ಪ್ರತಿಯೊಬ್ಬರಿಗೆ ಕೂಡ ಆಹಾರದ ಒಂದು, ಈಗ ರೇಷನ್ ಅಂಗಡಿ ಅಲ್ಲಿ ಒಂದು ರೂಪಾಯಿ ಅಥವಾ 10 ರೂಪಾಯಿ ಕೊಟ್ಟರೆ ಅಥವಾ ಫ್ರೀಗೆ ಒಂದು ರೇಷನ್ ಕೊಡ್ಬೇಕು ಹೇಳುವಂತದ್ದು ಬಂತು. ಆ ನಂತರ ಅದನ್ನೇ ಕೂಡ ಶಾಲೆಗೆ ಕೂಡ ಸರ್ಕಾರ ರೂಪಿತ ಮಾಡಿತು. ಇಲ್ಲಿ ಬಿಸಿ ಊಟ ಆಗ್ತಾ ಇದೆ. ತುಂಬಾ ವರ್ಷದಿಂದ ಇದೊಂದು ಕಾನ್ಸೆಪ್ಟ್ ಇದೆ. ಆದ್ರೆ ಅದಕ್ಕೆ ಬೇರೆ ಬೇರೆ ಒಂದು ಪೌಷ್ಟಿಕ ಆಹಾರ ಸೇರ್ಪಡೆ ಆಗಿರುವಂತದ್ದು ಒಂದು 2010ರ ನಂತರ. ಯಾಕಂತ ಹೇಳಿದ್ರೆ ಅಲ್ಲಿ ಕೇವಲ ಅನ್ನ ಮತ್ತು ಬೇಳೆಕಾಳು ಕೊಟ್ಟ ಕೂಡಲೇ ಮಕ್ಕಳು ಏನು ಬೆಳೆಯುವುದಿಲ್ಲ ಅಥವಾ ಅದೊಂದು ಆಹಾರ ಅಂತ ಹೇಳಿ ಆಗುದಿಲ್ಲ. ಅದರ ಜೊತೆಯಲ್ಲಿ ಪೌಷ್ಟಿಕ ಆಹಾರ ಕೂಡ ಸೇರಿಸಬೇಕು ಅಂತೇಳಿ. ಪೌಷ್ಟಿಕ ಆಹಾರ ಸೇರಿಸಬೇಕು ಅಂತ ಹೇಳಿದ್ರೆ 2019-20ರಲ್ಲಿ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಸರ್ವೆ ಮಾಡಿತು ಇಡೀ ಆಲ್ ಇಂಡಿಯಾದಲ್ಲಿ. ಸರ್ವೆ ಮಾಡಿದಾಗ ಸರಿಸುಮಾರು 36% ಮಕ್ಕಳು ಮಾಲ್ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶದಿಂದ ಹೊರಗಿದ್ದಾರೆ ಅಂತ ಹೇಳುವಂಥದ್ದು ಒಂದು ರಿಪೋರ್ಟ್ ಕೊಡ್ತು. 35% ಕರ್ನಾಟಕದಲ್ಲಿ ಆ ಮಕ್ಕಳಿದ್ದಾರೆ ಅಂತ ಹೇಳಿ ಒಂದು ರಿಪೋರ್ಟ್ ಕೊಡ್ತು. 36% ಇಡೀ ದೇಶದಲ್ಲಿ ಮಕ್ಕಳು ಅಂದ್ರೆ ಮಾಲ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಅಪೌಷ್ಟಿಕತೆಯಿಂದ, ಅಂದ್ರೆ ಅವರು ಸಣ್ಣಗಿರ್ತಾರೆ, ಏನಾದ್ರು ಹೀಗೆ ಎತ್ತಿದ್ರೆ ಏನು ತೂಕ ಇಲ್ಲ, ಅವರೆಲ್ಲ ಕಣ್ಣೆಲ್ಲ ದೊಡ್ಡದಾಗಿರುತ್ತೆ, ಒಂಥರ ಅವರು ಅಂದ್ರೆ ಆಹಾರವನ್ನ ಸರಿಯಾಗಿ ಅದರಲ್ಲಿ ನ್ಯೂಟ್ರಿಷನ್ ಇಲ್ಲದಂತ ಮಕ್ಕಳು ಅಂತೇಳಿ. ಅದರಲ್ಲಿ ಕರ್ನಾಟಕದಲ್ಲಿ 35% ಮಕ್ಕಳು ಅಂತದ್ರಲ್ಲಿದ್ದಾರೆ ಅಂತೇಳಿ. ಸರಿ, ಈಗ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಿರೋದಕ್ಕೆ ನಾನೊಂದು ಕಾರಣ ಕೊಡ್ತಿದ್ದೇನೆ ಯಾಕೆ ಮಾಡುದು ಅಂತೇಳಿ. ಸರ್ಕಾರ ಈ ಒಂದು ರಿಪೋರ್ಟ್ ಮೇಲ್ಗಡೆ ಒಂದು ಸಮಿತಿಯನ್ನು ಮಾಡುದು ಹೇಗೆ ಮಕ್ಕಳ ಒಂದು ಪೌಷ್ಟಿಕಾಂಶವನ್ನ ಹೆಚ್ಚಿಸಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಮೊಟ್ಟೆ ಬಂತು. ಮೊಟ್ಟೆಗೆ ಸ್ವಲ್ಪ ವಿರೋಧ ಆಯಿತು. ಬ್ರಾಹ್ಮಣರು, ಲಿಂಗಾಯತರು, ಇನ್ನೊಬ್ಬರು ನಾವೆಲ್ಲ ತಿನ್ನುವುದಿಲ್ಲ, ನಮ್ಮ ಮಕ್ಕಳೆಲ್ಲ ಅದೆಲ್ಲ ಆಗುದಿಲ್ಲ. ಆಗ ಒಂದು ಬಾಳೆಹಣ್ಣು ಅಂತೇಳಿ ಬಂತು. ಬಾಳೆಹಣ್ಣು ಬರುವಂತಹ ಸಂದರ್ಭದಲ್ಲಿ ಇನ್ನೂ ಕೆಲವರು ಇದು ಎರಡೂ ತಿನ್ನುವುದಿಲ್ಲ, ಅವರಿಗೆ ಏನ್ ಮಾಡಬೇಕು, ಚುಕ್ಕಿ ಕೊಡಬೇಕು ಅಂತೇಳಿ. ಹಾಗೆ ಒಂದೊಂದು ಎಲ್ಲವೂ ಕೂಡ ಈಗ ಚುಕ್ಕಿ ಏನು, ಅದು ಕಡಲೆಕಾಯಿ ಏನದು ಬಡವರ ಬಾದಾಮಿ ಅಂತ ಹೇಳುವಂಥದ್ದು. ಮೊಟ್ಟೆಯಲ್ಲಿರುವಷ್ಟು ಪೌಷ್ಟಿಕಾಂಶ ಬೇರೆ ಯಾವ ವಸ್ತುವಲ್ಲಿ, ಈ ಭೂಮಿಯಲ್ಲಿ ಇರುವಂತಹ ಯಾವ ವಸ್ತುವಲ್ಲಿ ಕೂಡ ಇಲ್ಲ. ಇನ್ನು ಬಾಳೆಹಣ್ಣಲ್ಲಿರುವಂತದ್ದು ಕೂಡ ಕಬ್ಬಿಣದ ಅಂಶ ಇರಬಹುದು, ಬೇರೆ ಬೇರೆ ಮಿನರಲ್ಸ್ ಅದರಲ್ಲಿದೆ. ಅದನ್ನ ಮಕ್ಕಳಿಗೆ ಕೊಡಬೇಕು ಮಧ್ಯಾಹ್ನದ ಹೊತ್ತಿಗೆ ಅಂತೇಳಿ.
ಇಂಥ ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಂದಂತಹ ವಿಚಾರ ಏನಿದೆ ಅದು ಇವತ್ತಿಗೆ ಕೂಡ ನಡೀತಿದೆ. ಒಂದು ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರೆಯಿತು ಅಂತ ಹೇಳಿದ್ರೆ ಈ ದೇಶಕ್ಕೆ ಪೌಷ್ಟಿಕ ಆಹಾರ ದೊರೆಯಿತು. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಆಹಾರ ಸಿಕ್ಕಿತು ಅಂತ ಹೇಳಿದ್ರೆ ಈ ದೇಶಕ್ಕೆ ಅದೊಂದು ಬಲಿಷ್ಠವಾದ ಪ್ರಜೆಯನ್ನ ನೀಡಿದಾಗೆ, ಅದೊಂದು ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ವ್ಯಕ್ತಿಯನ್ನ, ಆರೋಗ್ಯವಂತ ವ್ಯಕ್ತಿಯನ್ನ ಈ ಸಮಾಜಕ್ಕೆ ನೀಡಿದ್ದಾಗೆ ಅಂತ ಹೇಳುವಂತದ್ದು ಅದು ಸರ್ಕಾರದ ಒಂದು ಆಲೋಚನೆ. ಈ ನಿಟ್ಟಿನಲ್ಲಿ ಎಲ್ಲ 35% ಮಕ್ಕಳು ಕೂಡ ಒಳ್ಳೆಯ ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದ ಆ ಒಂದು ವ್ಯವಸ್ಥೆ ಏನಿದೆ, ಇಲ್ಲಿ ಬೆಳೆಯುವಂತ ಮಕ್ಕಳು ಏನಿದ್ದಾರೆ ಅವರೊಂದು ಕೂಡ ಆರೋಗ್ಯವಂತರಾಗಿ ಒಂದು ಜ್ಞಾನವಂತರಾಗಿ ಇಲ್ಲಿ ಸಿಗುವಂತ ಶಿಕ್ಷಣದ ಜೊತೆಗೆ ಅವರ ಕೂಡ ಒಂದು ಆರೋಗ್ಯ ಒಂದು ಡೆವಲಪ್ಮೆಂಟ್ ಹೇಳುವಂತದ್ದು ವ್ಯವಸ್ಥೆ. ಈ ನಿಟ್ಟಿನಲ್ಲಿ ಇದೆಲ್ಲ ವ್ಯವಸ್ಥೆಯನ್ನ ಸೇರಿಕೊಂಡು ನಮ್ಮ ಶಿಕ್ಷಣವನ್ನ ಕಡ್ಡಾಯಗೊಳಿಸಿ 6ರಿಂದ 14 ವರ್ಷದ ಮಕ್ಕಳು ಕಡ್ಡಾಯವಾಗಿ ಅಲ್ಲಿ ಶಾಲೆಯಲ್ಲಿ ಇರಬೇಕು. ಅದರ ಜೊತೆಯಲ್ಲಿ ಇಂಥ ಆಹಾರವನ್ನ ಸೇವಿಸಿ ಅವರು ಆರೋಗ್ಯವಂತರಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಸರ್ಕಾರಗಳು ಪ್ರಯತ್ನ ಪಡ್ತಿರುವಂತಹ ಸಂದರ್ಭದಲ್ಲಿ ಇದನ್ನ ಈ ಮಧ್ಯಾಹ್ನದ ಊಟ ಯಾವ ರೀತಿಯಲ್ಲಿ ಇದೆ ಎಂಬುದನ್ನ ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಅದಕ್ಕೊಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರಿದೆ. ಅದರನ್ನ ಕೋಆರ್ಡಿನೇಟ್ ಮಾಡುವಂತದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆ. ಅವರಿಗೊಂದು ಪತ್ರದ ಮುಖಾಂತರ ಸರ್ಕಾರ ಕೋರಿತು. ಏನಂತ ಹೇಳಿದ್ರೆ ಈ ಇಡೀ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯಾವ ಯಾವ ರೀತಿಯಲ್ಲಿ ನಡೀತಿದೆ ಎಂಬುದರ ಬಗ್ಗೆ ಒಂದು ವರದಿ ಅಥವಾ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಅಂತ ಹೇಳುವಂಥದ್ದು. ಇಲ್ಲಿ ತಾವು ಉತ್ತಮವಾದ ಒಂದು ಫಲಿತಾಂಶವನ್ನ ಕೊಟ್ಟಿದ್ದೀರಿ. ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ನ್ಯೂನ್ಯತೆ ಇಲ್ಲ, ಉತ್ತಮವಾಗಿ ನಡೆದಿದೆ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ನಮ್ಮ ಮುಖ್ಯ ಶಿಕ್ಷಕಿ ಇರ್ಬೋದು. ಯಾಕಂತ ಹೇಳಿದ್ರೆ ಅವರೇ ಹೇಳಿದ ರೀತಿಯಲ್ಲಿ 2002ರಿಂದ ಇದನ್ನ ನೋಡ್ತಾ ಇದ್ದಾರೆ. ಮತ್ತೆ ಹೇಗೆ ಕೊಡ್ಬೇಕೆಂಬುದರ ಬಗ್ಗೆ ಸಾಮಾಜಿಕ ಬದ್ಧತೆ ಅವರ ಮಾತಿನಲ್ಲಿ ನೋಡಿದೆ ನಾನು. ಎಲ್ಲೂ ಕೂಡ ಆಹಾರವನ್ನ ವೇಸ್ಟ್ ಮಾಡದೆ ಅದನ್ನೊಂದು ಎಲ್ಲೂ ಕೂಡ ಅದನ್ನೊಂದು ಒಂದು ರೀತಿಯಲ್ಲಿ ಈಗ ನಮ್ಮ ರಿಪೋರ್ಟ್ ಅಲ್ಲಿ ಬಂತು, ಎಲ್ಲಾದ್ರೂ ಬಟ್ಟಲಲ್ಲಿ ಉಳಿದ್ರೆ ಅದನ್ನು ವೇಸ್ಟ್ ಮಾಡ್ತಾರ ಅಂತೇಳಿ ಬಹಳ ಕಡಿಮೆ ಮಟ್ಟದ ಒಂದು ಇದನ್ನ ವರದಿಯನ್ನ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಅಂದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೀಳುವಂತಹ ಕಾಳುಗಳಿರ್ಬೋದು, ತರಕಾರಿಗಳಿರ್ಬೋದು, ಹೊಸ ಹೊಸ ವಸ್ತುಗಳಿರ್ಬೋದು. ಎರಡನೇದಾಗಿ ಬಹಳ ಮುಖ್ಯ ಏನಂತ ಹೇಳಿದ್ರೆ ನಮ್ಮ ಅಡುಗೆ ಮಾಡುವವರ ಕೈಗುಣ ಕೂಡ ಸ್ವಲ್ಪ ಅದಕ್ಕೆ ಸೇರಿ ಎಲ್ಲ ಈ ಊಟ ಚೆನ್ನಾಗಿ ಆಗ್ತದೆ ಅಂತೇಳಿ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಫಲಿತಾಂಶ ಏನಿದೆ ಅದನ್ನ ನೀವು ಹೇಳಿರುವಂತದ್ದೆಲ್ಲವನ್ನ ಕೂಡ ನಾವು ನೋಟ್ ಮಾಡಿಕೊಂಡು ಅದನ್ನೊಂದು ರೆಸಲ್ಯೂಷನ್ ಟೈಪ್ ಮಾಡಿಕೊಂಡು ಆ ರೆಸಲ್ಯೂಷನ್ ಅನ್ನ ನಾವು ಜಿಲ್ಲಾ ಪಂಚಾಯತ್ ಮುಖಾಂತರ ನಾವು ಶಿಕ್ಷಣ ಇಲಾಖೆಗೆ ಕಳಿಸ್ತೇವೆ. ಆ ಶಿಕ್ಷಣ ಇಲಾಖೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ವರ್ಷದ ಸಾಮಾಜಿಕ ಪರಿಶೋಧನೆ, ಈಗ 24-25ರ ಪರಿಶೋಧನೆ ಇಲ್ಲಿ ನಡೆಯಿತು. ಪ್ರತಿ ವರ್ಷದ ಒಂದು ಸಾಮಾಜಿಕ ಪರಿಶೋಧನೆಯ ವರದಿಯನ್ನ ಇಡೀ ಸ್ಟೇಟ್ ಲೆವೆಲ್ ಅಲ್ಲಿ ಅದನ್ನೊಂದು ಇಟ್ಕೊಂಡು ಎಲ್ಲೆಲ್ಲಿ ತಪ್ಪಾಗಿದೆ, ಇನ್ನು ಕೂಡ ಹೇಗೆ ಅದನ್ನ ಒಳ್ಳೆ ಮಾಡಬಹುದು ಅಥವಾ ಅಭಿವೃದ್ಧಿ ಪಡಿಸಬಹುದು ಎಂಬುದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತದೆ. ಇಲ್ಲಿ ಒಂದು ಪಾಯಿಂಟ್ ಬಿಟ್ಟು ಹೋಗಿದೆ, ಅವರು ದಾಸ್ತಾನು ಕೊಠಡಿ ಇಲ್ಲ ಅಂತ ಹೇಳಿದ್ರು. ನಾನು ಇಲ್ಲಿ ಯಾರಾದ್ರೂ ಒಂದು ಹೇಳಿದ್ರೆ ಅದನ್ನು ಖಂಡಿತ ನಾವು ಬರ್ಕೊಳ್ತೇವೆ. ದಾಸ್ತಾನು ಕೊಠಡಿಗೆ ಕೂಡ ಒಂದು ಅವಕಾಶವನ್ನ ನಮ್ಮ ರೆಸಲ್ಯೂಷನ್ ಅಲ್ಲಿ ಬರ್ಕೊಂಡು ನಾವು ಅದನ್ನೊಂದು ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಬಹಳ ಚೆನ್ನಾಗಿ ಹೇಳಿದ್ರು. ಯಾಕಂತ ಹೇಳ್ತಾರೆ ನಿಮ್ಮ ಒಂದು ಭಾಗವಹಿಸುವಿಕೆ ಏನಿದೆ, ನಿಮ್ಮ ಭಾಗವಹಿಸುವಿಕೆಯಿಂದಾಗಿ ಇವತ್ತಿನ ಈ ಪರಿಶೋಧನೆ ಏನಂತೇಳಿ ನಿಮ್ಗೆ ಗೊತ್ತಾಯಿತು. ನನ್ನ ಮಕ್ಕಳು ಅಥವಾ ನನ್ನ ಮಗ ಅಥವಾ ಮಗಳು ಈ ಶಾಲೆಗೆ ಬಂದಾಗ ಯಾವ ರೀತಿಯ ಆಹಾರವನ್ನು ಸ್ವೀಕರಿಸ್ತಾರೆ ಎಂಬುದರ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನೆಲ್ಲ ಸಿಗ್ತದೆ ಎಂಬುದರ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಎಷ್ಟೆಲ್ಲ ಅಕೌಂಟ್ ಅಲ್ಲಿ ಹಣ ಇದೆ ಮತ್ತು ಎಷ್ಟು ವ್ಯಯ ಆಗಿದೆ ಎಂಬುದರ ಬಗ್ಗೆ ಕೂಡ ನಿಮ್ಗೆ ತಿಳಿದಿದೆ. ಇನ್ನು ಎರಡನೇದಾಗಿ ಏನಂತ ಹೇಳಿದ್ರೆ ಇದಕ್ಕೆ ಈ ನಮ್ಮ ವರದಿಯಲ್ಲಿ ಎಲ್ಲೂ ಕೂಡ ತಪ್ಪು ಇಲ್ಲ. ಆದ್ರಿಂದ ಎಲ್ಲಾದ್ರೂ ತಪ್ಪು ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಎಂಬುದರ ಬಗ್ಗೆ ಕೂಡ ನಿಮ್ಗೆ ತಿಳಿದಿದೆ. ಏನಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಶಿಕ್ಷಕರು ಇರ್ತಾರೆ, ಅವರೇ ಅದಕ್ಕೊಂದು ಸರಿ ಮಾಡ್ಬೇಕು. ಒಂದು ವೇಳೆ ಅವರಿಂದ ಸರಿ ಆಗ್ಲಿಲ್ಲ ಹೇಳುವಂತದ್ದನ್ನು ನಾವು ಮುಂದಿನ ಹಂತಕ್ಕೆ ಅದನ್ನು ತೆಗೆದುಕೊಂಡು ಹೋಗುವಂತದ್ದು ಕೂಡ ನೋಡ್ತೇವೆ. ಬಹಳ ಮುಖ್ಯ ಏನಂತ ಹೇಳಿದ್ರೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ ಹೇಳ್ತೇವೆ. ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಹೇಗಿರ್ಬೇಕು ಅಂದ್ರೆ ನಾವು ಇಡೀ ಒಂದು ವರದಿಯನ್ನ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಎಲ್ಲೆಲ್ಲಿ ಖರ್ಚಾಗಿದೆ ಎಂಬುದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅದನ್ನು ವರದಿ ಹೇಳಿದ್ದಾರೆ. ಆದ್ದರಿಂದಾಗಿ ಇಲ್ಲಿ ತಮ್ಮ ಒಂದು ಭಾಗವಹಿಸುವಿಕೆ ಏನಿದೆ, ತಮ್ಮ ಮಕ್ಕಳು ಯಾವ ರೀತಿ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂಬುದರ ಬಗ್ಗೆ ನಿಮ್ಗೊಂದು ಸ್ಥೂಲವಾದ ಒಂದು ಪರಿಚಯವನ್ನು ಕೂಡ ಈ ಸಭೆ ಮಾಡಿದೆ. ಇಲ್ಲಿ ನಾವು ಎಲ್ಲೂ ಕೂಡ ಬಿಸಿಯೂಟವನ್ನ ಬಿಟ್ಟು
ಈ ಶಾಲೆಯ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆ ಅದರ ಬಗ್ಗೆ ನಾವು ಮಾತಾಡುದಿಲ್ಲ, ಅದು ಇನ್ನೊಂದು ಸಭೆ ಇದೆ. ನಾವು ಅದರ ಬಗ್ಗೆ ಮಾತಾಡುದು, ನಾವು ಬರೀ ಇಲ್ಲಿ ಆಹಾರದ ಬಗ್ಗೆ ಮಾತ್ರ ನಾವಿಲ್ಲಿ ಒಂದು ಚರ್ಚೆಗೆ ಅಥವಾ ಈ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಸಲಹೆ ಏನಿದೆ ಅದನ್ನು ಮಾತ್ರ ನಾವು ಪಡೆಯುವಂಥದ್ದು. ಈ ನಿಟ್ಟಿನಲ್ಲಿ ಈ ಮೂಡುಕೋಣಾಜೆ ಶಾಲೆಗೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾದ ಕೆಲಸ ಇಲ್ಲಿ ಒಂದು ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ. ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ವಚ್ಛತೆ ಇಲ್ಲದೆ ಇರುವಂತದ್ದು ಆಗಿರ್ಬೋದು ಅಥವಾ ಶುದ್ಧ ಕುಡಿಯುವ ನೀರು ಇಲ್ಲದೆ ಇರುವಂತದ್ದು ಇರ್ಬೋದು, ಅದರ ಬಗ್ಗೆ ಎಲ್ಲೂ ಕೂಡ ಕಂಪ್ಲೇಂಟ್ ಇಲ್ಲ. ಒಳ್ಳೆ ರೀತಿಯಲ್ಲಿ ಇದು ನಡೀತಾ ಇದೆ. ಆದರೆ ನನಗೆ ಇನ್ನು ಸ್ವಲ್ಪ ಹಾಲು 24 kg ಇದೆ ಅಂತ ಹೇಳಿದೆ, ಬಟ್ ಅದು ಎಲ್ಲೂ ನೋಡ್ಬೇಕು. ಯಾಕಂದ್ರೆ ಎಕ್ಸ್ಪೈರ್ಡ್ ಡೇಟ್ ಅಂತ ಹೇಳಿದ್ರೆ 24 kg ಉಳಿದಿದೆ ಅಂತ ಹೇಳಿದ್ರೆ ಅದು ನೋಡಿ ಸ್ವಲ್ಪ ಏನಂತ ಹೇಳಿ. ಹೌದಾ? ಅಲ್ಲ, ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಬೇರೆ ಕೂಡ ಶಾಲೆಯಲ್ಲಿ ಈಗ ಮಕ್ಕಳಿಗೆ ಒಂದೇ ರೀತಿಯ ಹಾಲು ಕುಡಿದು ಕೆಲವೊಮ್ಮೆ ಸಾಕಾಗಿರ್ತದೆ ಅವರಿಗೆ. ಅದು ಅಲ್ಲಿ ಆ ಪ್ಲಾಸ್ಟಿಕ್ ಅವರಲ್ಲಿ ಹಾಲಿನ ಪುಡಿ ಹಾಗೆ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕೂಡ ಈ ಮೊಟ್ಟೆ ದಿನ ತಿಂದು ಅವರಿಗೆ ಕೂಡ ಸಾಕಾಗಿರ್ತದೆ. ಅದು ಅಲ್ಲ, ನಾವು ವಾಸ್ತವಿಕ ಹೇಳುವಂತದ್ದು. ಈಗ ನೀವು ಪ್ರತಿದಿನ ಕೊಡ್ಬೇಕು ಅಂತ ಸರಿ, ಹೌದು ಕೊಡ್ಬೇಕು ಸಾಕಂತ ಯೋಜನೆ, ಬಟ್ ವಾಸ್ತವಿಕ ನಮ್ಗೆ ಕೂಡ ಗೊತ್ತಿರ್ತದೆ. ಆದ್ರೆ ಹಾಲಿನ ಪುಡಿ ಇರ್ಬೋದು, ಈಗ ಮೊಟ್ಟೆ ಎಲ್ಲ ಏನಾಗುದಿಲ್ಲ, ಚುಕ್ಕಿ ಏನಾಗುದಿಲ್ಲ. ಆ ಹಾಲಿನ ಪುಡಿಯಲ್ಲೂ ಕೂಡ ಹಾಳಾಗದಾಗೆ ನೋಡ್ಕೊಳ್ಳುವಂಥದ್ದು ತಮ್ಮ ಜವಾಬ್ದಾರಿ ಅಂತ ಹೇಳಿ ಹೇಳ್ತಾ, ಮತ್ತೆ ಉಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ಇಲ್ಲಿ ಮುಖ್ಯ ಶಿಕ್ಷಕಿ ಮತ್ತು ಶಿಕ್ಷಕಿಯನ್ನು ಕಾರ್ಯನಿರ್ವಹಣೆ ಮಾಡಿದ್ದೇನೆ. ನಮ್ಮ SDMC ಅವರ ಅಧ್ಯಕ್ಷರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಶಾಲೆಯನ್ನ ನಡೆಸುವವರು ಅಥವಾ ಇಲ್ಲಿ ಒಂದು ಸಾಮಾಜಿಕವಾದ ಬಾಂಡಿಂಗ್ ಬೇಕು ಅಂತ ಹೇಳುವಂಥದ್ದು. ಪ್ಯಾರೆಂಟ್ಸ್ ಮತ್ತು ಶಾಲೆಗೆ ಒಂದು ಬಾಂಡಿಂಗ್ ಬೇಕು, ಅಲ್ಲೊಂದು ರಿಲೇಶನ್ಶಿಪ್ ಬೇಕು, ಅಲ್ಲೊಂದು ಸಂಬಂಧ ಬೇಕು ಅಂತ ಹೇಳುವಂಥದ್ದಕ್ಕೆ ಒಂದು SDMC ಇದೆ. ಇಲ್ಲಿ ಪ್ರತಿ ಆಗು ಹೋಗುಗಳನ್ನ SDMCಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮುಖಾಂತರ ಇಲ್ಲಿ ನಡೆಯುವಂಥದ್ದು. ಇಲ್ಲಿಯ ಆಹಾರದ ಬಗ್ಗೆ ಇರ್ಬೋದು, ಕ್ರೀಡಾ ಚಟುವಟಿಕೆ ಇರ್ಬೋದು, ಶಾಲೆಯ ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಎಲ್ಲವನ್ನ ಕೂಡ ನಮ್ಮ ಅಧ್ಯಕ್ಷರೇ ನೋಡ್ಕೊಳ್ಳುವಂಥದ್ದು. ಮತ್ತೆ ಅವರ ಮೇಲುಸ್ತುವಾರಿಯಲ್ಲಿ ನಮ್ಮ ಮುಖ್ಯ ಶಿಕ್ಷಕಿ ಮತ್ತು ಶಿಕ್ಷಕರು ನಡೆಯುವಂಥದ್ದು. ಆದ್ದರಿಂದ ಉತ್ತಮವಾದ ಒಂದು SDMCಯ ಅಧ್ಯಕ್ಷರು ಕೂಡ ಸುರೇಂದ್ರ ಅವರು ಕೂಡ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಮತ್ತೆ ಎಲ್ಲ ಅವರ ಪದಾಧಿಕಾರಿಗಳಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇನ್ನು ಕೂಡ ನಮ್ಮ ಮುಖ್ಯ ಶಿಕ್ಷಕಿಯವರ ಸಾಮಾಜಿಕ ಬದ್ಧತೆ ನೋಡ್ತಾ ಇದ್ದೇನೆ. ಖಂಡಿತವಾಗಿಯೂ ಇಲ್ಲಿ ಇನ್ನೂ ಕೂಡ ಒಳ್ಳೆಯ ಶಾಲೆ ಡೆವಲಪ್ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ಶಿಕ್ಷಕಿ ವರ್ಗದವರಿಗೆ ಕೂಡ ಅಭಿನಂದನೆ ಹೇಳುತ್ತಾ, ಮುಂದಕ್ಕೆ ನಮ್ಮ ಬೇರೆ ಸಾಮಾಜಿಕ ಪರಿಶೋಧನೆ ಇದೆ. ಖಂಡಿತವಾಗಿ ಆ ಸಂದರ್ಭದಲ್ಲಿ ಕೂಡ ನೀವು ಟೆನ್ಷನ್ ಮಾಡೋದಿಲ್ಲ ಮೇಡಮ್. ಯಾಕಂದ್ರೆ ಇದು ಇನ್ನು ಡೈಲಿ ಪ್ರೋಸೆಸ್, ಅಂದ್ರೆ ಇಯರ್ಲಿ ಪ್ರೋಸೆಸ್. ಇದು ಇವರೇ ಬರ್ತಾರೆ, ಅವರು ಚೇಂಜ್ ಆಗಿರ್ತಾರೆ, ಅವರಿಗೆ ಬೇರೆ ಟೀಮ್ ಇದೆ, ಅದರ ಕಾರ್ಯಕ್ರಮ ವ್ಯವಸ್ಥಾಪಕರು ಇವರೇ ಇರ್ತಾರೆ, ನೋಡಲ್ ಅಧಿಕಾರಿ ಕೂಡ ಬೇರೆ ಬೇರೆ ಇರ್ತಾರೆ, ನಿಮ್ಮ ಶಿಕ್ಷಣ ಇಲಾಖೆಯಿಂದ ಕೂಡ ಒಮ್ಮೆ ಬರ್ತಾರೆ ಇಲ್ಲಿ ಅಧ್ಯಕ್ಷತೆಯಾಗಿ. ಅದರಿಂದ ಇಲ್ಲಿ ಟೆನ್ಷನ್ ಅಥವಾ ವರಿ ಮಾಡುವಂಥದ್ದು ಏನಿದೆ, ಅವರಿಗೆ ಬಂದಾಗ ಅವರಿಗೆ ಒಂದು ಸಪೋರ್ಟ್ ಕೊಟ್ಟು ಅದು ಮುಗಿದು ಬಿಡ್ತದೆ. ಏನಾದ್ರೂ ಅದಕ್ಕೇನು ನಾವು ಹೆಚ್ಚುವರಿ ಶರ ಏನು ಬರೀಲಿಕ್ಕೆ ಹೋಗುದಿಲ್ಲ. ಏನು ವಾಸ್ತವಿಕತೆ ಇದೆ ಅದನ್ನು ಬರೆದುಕೊಂಡು ಹೋಗುವುದಷ್ಟೇ. ನಾವು ಹೇಳಿದ ರೀತಿಯಲ್ಲಿ ಇವರಿಗೊಂದು ಬೇರೆನೇ ಟ್ರೈನಿಂಗ್ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ. ಆದ್ರೆ ನಮ್ಗೆ ಗೊತ್ತಿದೆ ಶಾಲೆ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಅಲ್ಲಿಯ ವಾಸ್ತವಿಕತೆ ಏನಿದೆ ಮತ್ತೆ ಅಲ್ಲಿ ಹೇಗೆ ನಡೀತಿದೆ ಎಂಬುದರ ಬಗ್ಗೆ ಬಹಳ ಚೆನ್ನಾಗಿ ಅರಿವಿದೆ ಅವರಿಗೆ. ಆದ್ದರಿಂದ ಮುಂದಕ್ಕೆ ಕೂಡ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಈ ಶಾಲೆ ಇನ್ನೂ ಕೂಡ ಈ ರೀತಿಯ ಒಂದು ಪಾರದರ್ಶಕತೆಯಿಂದ ಕೆಲಸ ಆಗಲಿ ಅಂತ ಹೇಳಿ ಹೇಳ್ತಾ ಮುಗಿಸ್ತೇನೆ. ಮಧ್ಯಾಹ್ನ ಉಪಹಾರ ಯೋಜನೆ ಹೇಗೆ ಬಂತು, ಅದರ ಅವಶ್ಯಕತೆ ಏನು ಎಲ್ಲವನ್ನು ನಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ತಮಗೆ ತಿಳಿಸಿಕೊಟ್ಟಿದ್ದಾರೆ. ಸರ್, ತಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಅನ್ನದಾನ ಇವತ್ತಿನ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆ ಇವತ್ತು ನಡೆದಿದೆ. ನಮಗೂ ಇದರ ಆಳ ಮಹತ್ವ ಗೊತ್ತೇ ಇರಲಿಲ್ಲ. ಅಲ್ಲಿಗೆ ಬಂದಿದ್ದಾರೆ, ಇಲ್ಲಿಗೆ ಬಂದಿದ್ದಾರೆ ಇಷ್ಟೇ ಕೇಳಿದ್ದೇವೆ ಹೊರತು ಇದಿಷ್ಟು ಮಹತ್ವದ್ದು ಅಂತ ಗೊತ್ತಾದ್ದು ಇಲ್ಲಿಗೆ ಬಂದ ಮೇಲೆ. ಈ 3 ದಿನಗಳಿಂದ ಅವರದ್ದು ಕಾರ್ಯಚಟುವಟಿಕೆಗಳು, ಸಂದರ್ಶನಗಳು, ಪೋಷಕರ ಭೇಟಿ ಇದನ್ನೆಲ್ಲ ನೋಡುವಾಗ ಇದು ತುಂಬಾ ಮಹತ್ವದ್ದು ಅಂತ ಗೊತ್ತಾಯಿತು. ಹಾಗೆ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ತಮಗೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ತಮಗೆ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ, ಪೋಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಹಾಗೆ 3 ದಿನಗಳಿಂದ 2 ದಿನಗಳಿಂದ ನಮ್ಮ ಜೊತೆ ಇದ್ದಂತ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಜೆ ಮೂಡುಬಿದ್ರೆ ತಾಲೂಕು, ಇವರಿಗೂ ಪೂರ್ವಕ ಧನ್ಯವಾದಗಳು. ಹಾಗೆ ನಿನ್ನೆ ಮನೆ ಭೇಟಿ ಸಂದರ್ಭದಲ್ಲಿ ತಮ್ಮ ಗಾಡಿಯನ್ನು ಇಟ್ಕೊಂಡು ಬಂದು ಎಲ್ಲ ಮನೆಗಳಿಗೆ ಭೇಟಿ ಮಾಡಿ ಸಹಾಯ ಮಾಡಿದಂತಹ ನಮ್ಮ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಅವರ ಕಾರ್ಯಕ್ರಮ ಏನಿದ್ರೆ ಅದನ್ನು ಬದಿಗಿಟ್ಟು ಶಾಲೆಗೆ ಸ್ಪಂದಿಸುವಲ್ಲಿ ನಮ್ಮ STMC ಅಧ್ಯಕ್ಷರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರು ಅದರ 30 ವರ್ಷಗಳಿಂದ ಹೆಚ್ಚಿನ ಕೆಲಸವನ್ನೇ ನಿರ್ವಹಿಸಿಕೊಂಡು ಬಂದವರು. ಅದರಲ್ಲಿ ಅವರು ನಿಪುಣರು. ನಾನು ಏನೂ ಇಲ್ಲ ಅವರ ಇದರಲ್ಲಿ. ಇವರಿಗೂ ನಮ್ಮ ಶಾಲೆಯ ಪರವಾಗಿ ಪೂರಕ ಧನ್ಯವಾದಗಳು. ಹಾಗೆ ಇವತ್ತಿನ ಸಭೆಗೆ ಎಲ್ಲ ಪೋಷಕರು ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಪೂರಕ ಧನ್ಯವಾದಗಳು. 3 ದಿನಗಳಿಂದ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಪರಿಶೋಧನಾ ಕಾರ್ಯಕ್ರಮಗಳನ್ನು ಮಾಡಿದಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಸವಿತಾ ಹೆಗ್ಡೆ ಹಾಗೂ ಪವಿತ್ರ, ಇವರಿಗೆ ನಮ್ಮ ಶಾಲೆ ಪರವಾಗಿ STMC ಪರವಾಗಿ ಎಲ್ಲ ಪೋಷಕರ ಪರವಾಗಿ ಪೂರಕ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತ ರಾಷ್ಟ್ರಗೀತೆ. ಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಳ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभ आशीष मागे गाये तव जय गाथा जनगण मंगलदायक जय हे